ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ರಾಜ್ಯ ಯಾವುದು? ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ರಾಜ್ಯ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ರಾಜ್ಯ ಅಂದ್ರೆ ರಾಜಸ್ಥಾನ್. ರಾಜಸ್ಥಾನ ಅತ್ಯಂತ ದೊಡ್ಡದಾಗಿರುವಂತಹ ರಾಜ್ಯ. ಎರಡನೇ ಸ್ಥಾನದಲ್ಲಿ ಯಾವ್ದಿದೆ ಅಂದ್ರೆ ಮಧ್ಯಪ್ರದೇಶ ಇದೆ. ಮೂರನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ MH. ನಾಲ್ಕನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇದೆ. ಐದನೇ ಸ್ಥಾನದಲ್ಲಿ ಗುಜರಾತ್ ಇದೆ. ಆರನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಇದೆ. ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ರಾಜ್ಯ ಅಂದ್ರೆ ರಾಜಸ್ಥಾನ. ರಾಜಸ್ಥಾನದ ವಿಸ್ತೀರ್ಣ 3,4,2,2,3 3,42,231 ಚದರ ಕಿಲೋಮೀಟರ್. ರಾಜಸ್ಥಾನದ ವಿಸ್ತೀರ್ಣ 3,42,342,239. ಓಕೆ. ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ರಾಜ್ಯ ಅಂದ್ರೆ ರಾಜಸ್ಥಾನ. ಅತ್ಯಂತ ಚಿಕ್ಕ ರಾಜ್ಯ ಅಂದ್ರೆ GST. ಚಿಕ್ಕ ರಾಜ್ಯಗಳು ಭಾರತ ದೇಶದಲ್ಲಿ ಅತ್ಯಂತ ಚಿಕ್ಕ ರಾಜ್ಯಗಳು ಅಂದ್ರೆ GST. G ಅಂದ್ರೆ ಗೋವಾ, S ಅಂದ್ರೆ ಸಿಕ್ಕಿಂ, 3 ಅಂದ್ರೆ ತ್ರಿಪುರಾ. ಭಾರತ ದೇಶದ ಅತ್ಯಂತ ಚಿಕ್ಕದಾಗಿರುವಂತಹ ರಾಜ್ಯಗಳು ಅಂದ್ರೆ GST, ಗೋವಾ, ಸಿಕ್ಕಿಂ, ತ್ರಿಪುರಾ. ಅತ್ಯಂತ ದೊಡ್ಡ ರಾಜ್ಯಗಳಂದ್ರೆ ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಗುಜರಾತ್, ಕರ್ನಾಟಕ. ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕ 6ನೇ ಸ್ಥಾನದಲ್ಲಿದೆ ನೋಡಿ. ಅತಿ ಚಿಕ್ಕ ರಾಜ್ಯ ಗೋವಾ. ಗೋವಾದ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ 3,700 ಎಷ್ಟಿದೆ ಗೋವಾದ ವಿಸ್ತೀರ್ಣ? ಗೋವಾದ ವಿಸ್ತೀರ್ಣ ಎಷ್ಟಿದೆ? 3,702 ಚದರ ಕಿಲೋಮೀಟರ್ ಇದೆ ನೋಡಿ. 3,702 ಚದರ ಕಿಲೋಮೀಟರ್. ಅತ್ಯಂತ ದೊಡ್ಡದಾಗಿರುವಂತಹ ರಾಜ್ಯ ಅಂದ್ರೆ ರಾಜಸ್ಥಾನ. ಅತ್ಯಂತ ಚಿಕ್ಕದಾಗಿರುವಂತಹ ರಾಜ್ಯ ಅಂದ್ರೆ ಗೋವಾ. ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ಜಿಲ್ಲೆ ಗುಜರಾತದ ಕಚ್. ದೇಶದ ಅತ್ಯಂತ ದೊಡ್ಡದಾಗಿರುವಂತಹ ಜಿಲ್ಲೆ ಅಂದ್ರೆ ಗುಜರಾತದ ಕಚ್. ಭಾರತ ದೇಶದ ಅತಿ ದೊಡ್ಡ ಜಿಲ್ಲೆ ಅಂದ್ರೆ ಗುಜರಾತದ ಕಚ್. ದೇಶದ ಅತ್ಯಂತ ಚಿಕ್ಕದಾಗಿರುವಂತಹ ಜಿಲ್ಲೆ ಅಂದ್ರೆ ಮಾಹೆ ನೋಡಿ. ಪಾಂಡಿಚೇರಿಯಲ್ಲಿ ಕಂಡು ಬರುವಂತಹ ಮಾಹೆ. ಮಾಹೆ ವಿಸ್ತೀರ್ಣ ಎಷ್ಟಿದೆ ಅಂತಂದ್ರೆ ಕೇವಲ 9 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. ಕಚ್ದಷ್ಟಿದೆ ಅಂದ್ರೆ 42,000 ಚದರ ಕಿಲೋಮೀಟರ್ ಇದೆ. ದೇಶದಲ್ಲಿ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ಜಿಲ್ಲೆ ಅಂದ್ರೆ ಗುಜರಾತದ ಕಚ್. ಅತ್ಯಂತ ಚಿಕ್ಕದಾಗಿರುವಂತಹ ಜಿಲ್ಲೆ ಅಂದ್ರೆ ಮಾಹೆ. ಅತ್ಯಂತ ದೊಡ್ಡದಾಗಿರುವಂತಹ ರಾಜ್ಯ ರಾಜಸ್ಥಾನ. ಚಿಕ್ಕ ರಾಜ್ಯ ಅಂದ್ರೆ ಗೋವಾ. ಭಾರತದ ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು, ಪ್ರಸ್ತುತ ಭಾರತ ದೇಶದಲ್ಲಿ 28 ರಾಜ್ಯಗಳದಾವೆ, 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಕಾಣುತ್ತೀವಿ. ಆ 28 ರಾಜ್ಯಗಳಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಅಂದ್ರೆ ರಾಜಸ್ಥಾನ, ಚಿಕ್ಕ ರಾಜ್ಯ ಅಂದ್ರೆ ಗೋವಾ. ಅತ್ಯಂತ ದೊಡ್ಡದಾಗಿರುವಂತಹ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಗುಜರಾತದ ಕಚ್. ಅತ್ಯಂತ ಚಿಕ್ಕದಾಗಿರುವಂತಹ ಕೇಂದ್ರಾಡಳಿತ ಪ್ರದೇಶ ಅಂದ್ರ ಪಾಂಡಿಚೇರಿಯ ಮಾಹೆ ನೋಡಿ. ಪಾಂಡಿಚೇರಿಯ ಮಾಹೆ. ವಿಶ್ವದ ಒಟ್ಟು ವಿಸ್ತೀರ್ಣದಲ್ಲಿ ಭಾರತ ಸ್ಥಾನ ಎಷ್ಟಿದೆ ಅಂತಂದ್ರೆ 7ನೇ ಸ್ಥಾನದಲ್ಲಿದೆ. ವಿಶ್ವದ ಒಟ್ಟು ವಿಸ್ತೀರ್ಣದಲ್ಲಿ ಭಾರತ ಸ್ಥಾನ ಎಷ್ಟಿದೆ ಅಂದ್ರೆ 2.4%. ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 7ನೇ ಸ್ಥಾನದಲ್ಲಿ. ಪ್ರಥಮ ಸ್ಥಾನದಲ್ಲಿ ರಷ್ಯಾ, 2ನೇ ಸ್ಥಾನದಲ್ಲಿ ಕೆನಡಾ, 3ನೇ ಸ್ಥಾನದಲ್ಲಿ ಚೀನಾ, 4ನೇ ಸ್ಥಾನದಲ್ಲಿ ಅಮೆರಿಕ, 5ನೇ ಸ್ಥಾನದಲ್ಲಿ ಬ್ರೆಜಿಲ್, 6ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ, 7ನೇ ಸ್ಥಾನದಲ್ಲಿ ಭಾರತ. ಅದಕ್ಕೆ RKC ABAB ಅಂತ ಕರಿತೀವಿ. ರಷ್ಯಾ, ಕೆನಡಾ, ಚೀನಾ, ಅಮೆರಿಕ, ಬ್ರೆಜಿಲ್, ಆಸ್ಟ್ರೇಲಿಯಾ, ಭಾರತ. ಭಾರತ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದ್ರೆ 7ನೇ ಸ್ಥಾನದಲ್ಲಿದೆ. ವಿಶ್ವದ ಒಟ್ಟು ವಿಸ್ತೀರ್ಣದಲ್ಲಿ ಭಾರತ ಸ್ಥಾನ ಎಷ್ಟೇ ಅಂದ್ರೆ 2.4%. ಓಕೆ. ಗಡಿ ರಾಜ್ಯಗಳನ್ನ ನಾವು ಗಡಿ ದೇಶಗಳನ್ನ ನೋಡ್ತಾ ಇದ್ದೆವು.
ಭಾರತ ಪಾಕಿಸ್ತಾನದ ಮಧ್ಯೆ 3310 ಕಿಲೋಮೀಟರ್, ಅಫ್ಘಾನಿಸ್ತಾನದ ಮಧ್ಯೆ 80 ಕಿಲೋಮೀಟರ್, ಚೀನಾ ಮಧ್ಯೆ 3917 ಕಿಲೋಮೀಟರ್, ನೇಪಾಳ ಮಧ್ಯೆ 1752 ಕಿಲೋಮೀಟರ್, ಭೂತಾನ್ ಮಧ್ಯೆ 587 ಕಿಲೋಮೀಟರ್, ಮಯನ್ಮಾರ್ 1458 ಕಿಲೋಮೀಟರ್, ಬಾಂಗ್ಲಾದೇಶ 4096 ಕಿಲೋಮೀಟರ್. ಹಾಗಾದ್ರೆ ಈಗಾಗಲೇ ನಾನು ನೇಪಾಳ ದೇಶದವರೆಗೆ ಹೇಳಿದ್ದೇನೆ. ಇಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತ ದೇಶ ಅಂದ್ರೆ ಭೂತಾನ್. ಭೂತಾನ್ ಕೂಡ ನಿಸರ್ಗದತ್ತವಾಗಿರುವಂತ ಗಡಿಯನ್ನು ಹೊಂದಿದ್ದು ಭಾರತ ದೇಶದ ನೆರೆಯ ರಾಷ್ಟ್ರವಾಗಿದ್ದು, ಭೂತಾನ್ ನಮ್ಮ ದೇಶದ ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂದ್ರೆ 4 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಆ 4 ರಾಜ್ಯಗಳು ಯಾವ ಅಂತಂದ್ರೆ, ಒಂದು ಸಿಕ್ಕಿಮದೊಂದಿಗೆ, ಪಶ್ಚಿಮ ಬಂಗಾಳ, ಅಸ್ಸಾಮದೊಂದಿಗೆ, ಅರುಣಾಚಲ ಪ್ರದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಹಾಗಾದ್ರೆ ಭಾರತ ದೇಶದೊಂದಿಗೆ ಅತ್ಯಂತ ಕಡಿಮೆ ಭೂಗಡಿ ಹಂಚಿಕೊಂಡಂತ ಎರಡನೇ ದೇಶ, ಮೊದಲ ದೇಶ ಅಂದ್ರೆ ಅಫ್ಘಾನಿಸ್ತಾನ, ಎರಡನೇ ದೇಶ ಅಂದ್ರೆ ಭೂತಾನ್. ನಾಳೆ ಅಫ್ಘಾನಿಸ್ತಾನ ಬಿಟ್ಟು ಭೂತಾನ್ ಕೊಟ್ಟಾಗ ಸರಿಯಾಗಿರುವಂತ ಉತ್ತರ ಭೂತಾನ್ ನೋಡಿ. ಭೂತಾನ್ ನೊಂದಿಗೆ ಗಡಿಯನ್ನು ಹಂಚಿಕೊಂಡಂತ ರಾಜ್ಯಗಳು ಮುಂದಾಗ ಸಿಕ್ಕಿಂ ರಾಜ್ಯ, ಪಶ್ಚಿಮ ಬಂಗಾಳ, ಅಸ್ಸಾಂ, ಅರುಣಾಚಲ ಪ್ರದೇಶ 4 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಭೂತಾನ್. ಭೂತಾನದೊಂದಿಗೆ ಯಾವುದೇ ಗಡಿ ಸಮಸ್ಯೆಗಳಿಲ್ಲ. ಭಾರತ ಹಾಗೂ ಭೂತಾನ್ ದೇಶಗಳ ಮಧ್ಯೆ ಅನನ್ಯವಾಗಿರುವಂತಹ ಸಂಬಂಧ ಇರುವುದು, ಯಾವುದೇ ವಿವಾದ ಇಲ್ಲ. ಭಾರತ ಸರ್ವೇ ಜನ ಸುಖಿನೋ ಭವಂತು ಎಂಬ ತತ್ವದ ಮೇಲೆ ಭೂತಾನದೊಂದಿಗೆ ಆಕ್ಚುಲಿ ಭೂತಾನದೊಂದಿಗೆ ಎಂತ ಸಂಬಂಧ ಇದೆ ಅಂತಂದ್ರೆ, 2004ರಲ್ಲಿ ಬಿಮ್ಸ್ಟೆಕ್ ಸೇರ್ಪಡೆಗೊಳ್ಳಲು ಭಾರತದ ಶಿಫಾರಸು. ಬಿಮ್ಸ್ಟೆಕ್ ನಲ್ಲಿ ಎಷ್ಟು ದೇಶಗಳದಾವ ಅಂದ್ರ 7 ದೇಶಗಳದಾವೆ. ಆ 7 ದೇಶಗಳಲ್ಲಿ 2 ದೇಶಗಳನ್ನ 2004ರಲ್ಲಿ ಭಾರತದ ಶಿಫಾರಸಿನ ಮೇರೆಗೆ ಅನುಬಾರನ್ನ ಆಕ್ಚುಲಿ ನಾವು ಮಾಡಿವಿ ಅಂತೇಳಿ ಇರ್ಲಿ. 2004ರಲ್ಲಿ ಭಾರತ ದೇಶದ ಶಿಫಾರಸಿನ ಮೇರೆಗೆ ನೇಪಾಳ ದೇಶ ಮತ್ತು ಭೂತಾನ್ ದೇಶಗಳನ್ನ ಭಾರತದ ಏನು ಬಿಮ್ಸ್ಟೆಕ್ ನಲ್ಲಿ ಸೇರ್ಪಡೆ ಮಾಡಲು ಕಾರಣವಾಗಿರುವಂತಹ ರಾಷ್ಟ್ರ ಯಾವುದಂದ್ರೆ ಭಾರತ ಅಂತ. ವಿಶ್ವದಲ್ಲಿ ಸರ್ವೇ ಜನ ಸುಖಿನೋ ಭವಂತು ಎಂಬ ತತ್ವದ ಮೇಲೆ ಬದುಕಿದಂತ ಭಾರತ ದೇಶ 2004ರಲ್ಲಿ ಬಿಮ್ಸ್ಟೆಕ್ಗೆ 2 ರಾಷ್ಟ್ರಗಳನ್ನು ಸೇರ್ಪಡೆ ಮಾಡಿದವು. ಆ 2 ರಾಷ್ಟ್ರಗಳು ಯಾವಂದ್ರೆ, ಒಂದು ಭೂತಾನ್, ಇನ್ನೊಂದು ನೇಪಾಳ ಅಂತ ಹೇಳಿ ಕರಿತೀವಿ. ಭೂತಾನ್ ಮತ್ತು ನೇಪಾಳ ರಾಷ್ಟ್ರಗಳು. ಒಟ್ಟಾರೆಯಾಗಿ ಭಾರತ ಮತ್ತು ಭೂತಾನಗಳ ಮಧ್ಯದ ಅನ್ಯೋನ್ಯವಾಗಿರುವಂತಹ ಸಂಬಂಧ ಇದ್ದು ಯಾವುದೇ ಗಡಿ ಸಮಸ್ಯೆಗಳು ಇಲ್ಲ ಅಂತ. ಇನ್ನ ಭಾರತ ಮತ್ತು ಮಯನ್ಮಾರ್ ಅಂದ್ರು ಒಂದೇ, ಬರ್ಮಾ ಅಂದ್ರು ಒಂದೇ. ಹಾಗಾದ್ರೆ ಭಾರತದಿಂದ ಬರ್ಮಾ ಡಿವೈಡ್ ಆಗಿದ್ದೆ ಯಾವಾಗ? 1937, 1947, 1935, 1931. ಕರೆಕ್ಟ್ ಆನ್ಸರ್ ಮಾಡಿ. ಭಾರತ ದೇಶದಿಂದ ಬರ್ಮಾ ಡಿವೈಡ್ ಆಗಿದಂತ ಅಥವಾ ಬರ್ಮಾ ಸ್ವತಂತ್ರವಾಗಿರುವಂತ ವರ್ಷ ಕೇವಲ 39% ಮಾತ್ರ ಸರಿ ಉತ್ತರವನ್ನು ಮಾಡಿದ್ದೀರಿ. ಸರಿಯಾಗಿರುವಂತ ಉತ್ತರ 1935 ನೋಡಿ. 1935ರಲ್ಲಿ ಈ 1935ರ ಕಾಯ್ದೆ ಇದೆಯಲ್ಲ, ಈ ಕಾಯ್ದೆಯ ಪ್ರಕಾರ ಬರ್ಮಾ ದೇಶ ಏನಾಯ್ತು ಅಂದ್ರೆ ಸ್ವತಂತ್ರ ಆಯ್ತು. 1935ರಲ್ಲಿ ಬರ್ಮಾ ದೇಶ, ಇವತ್ತಿಗೂ ಬರ್ಮಾ ದೇಶದಲ್ಲಿ ಎಂತ ಆಡಳಿತ ಇದೆ ಅಂತಂದ್ರೆ ಮಿಲಿಟರಿ ಆಡಳಿತ ಇದೆ. ಇದೇ ನೋವಿನ ಸಂಗತಿ. ಇವತ್ತು ಪ್ರೆಸೆಂಟ್ ಬರ್ಮಾ ದೇಶ ಮಿಲಿಟರಿ ಆಡಳಿತವನ್ನು ಅನುಭವಿಸ್ತಾ ಇದೆ. ಆ ರಾಷ್ಟ್ರದ ಮೂಲಭೂತ ಹಕ್ಕುಗಳು ಸಂಪೂರ್ಣವಾಗಿ ಕುಗ್ಗಿ ಹೋಗ್ತಾ ಇದ್ದಾವೆ. ಅಲ್ಲಿಯ ಪ್ರಜಾಪ್ರಭುತ್ವ ಸಂಪೂರ್ಣ ಅವನತಿ ಅಂಚಿನಲ್ಲಿದೆ. ಸಾಕಷ್ಟು ರಾಷ್ಟ್ರಗಳಿಗೆ ಅದು ರಿಕ್ವೆಸ್ಟ್ ಮಾಡ್ಕೊತಾ ಇದೆ, ದಯವಿಟ್ಟು ನಮ್ಮನ್ನ ಕಾಪಾಡಿ ಅಂತ. ಯಾಕಂದ್ರೆ ಮಯನ್ಮಾರ್ ದೇಶ ಅಂದ್ರೂ ಒಂದೇ, ಬರ್ಮಾ ದೇಶ ಅಂದ್ರೂ ಒಂದೇ. ಆ ಮಯನ್ಮಾರ್ ಮತ್ತು ಬರ್ಮಾ ರಾಷ್ಟ್ರಗಳ ಮಧ್ಯೆ 1458 ಕಿಲೋಮೀಟರ್ ಗಡಿ ರೇಖೆ ಇದ್ದು ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂದ್ರೆ 4 ರಾಜ್ಯಗಳು. ಭಾರತ ದೇಶದ 4 ರಾಜ್ಯಗಳು ಯಾವಂದ್ರೆ, ಒಂದು ಅರುಣಾಚಲ ಪ್ರದೇಶದೊಂದಿಗೆ, 2 ನಾಗಾಲ್ಯಾಂಡದೊಂದಿಗೆ, 3 ಮಣಿಪುರದೊಂದಿಗೆ, ನೆಕ್ಸ್ಟ್ ಮಿಜೋರಾಂ. 4 ರಾಜ್ಯಗಳು, ಒಂದು ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ. ಹಾಗಾದ್ರೆ ಈ ನಿಸರ್ಗದತ್ತವಾಗಿರುವಂತ ಬೆಟ್ಟಗಳಂತ ನೋಡ್ತೀವಿ, ಅವುಗಳನ್ನ ಪೂರ್ವಾಂಚಲ ಬೆಟ್ಟಗಳಂದ್ರು ಒಂದೇ. ಇವುಗಳನ್ನ ಈಶಾನ್ಯ ಬೆಟ್ಟಗಳು ಅಂದ್ರು ಒಂದೇ. ಈಶಾನ್ಯ ಬೆಟ್ಟಗಳು ಅಥವಾ ಪೂರ್ವಾಂಚಲ ಬೆಟ್ಟಗಳಂತ ಕರಿತೀವಿ. ಆ ಪೂರ್ವಾಂಚಲ ಬೆಟ್ಟಗಳು ಯಾವಂದ್ರೆ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ. ಅರುಣಾಚಲ ಪ್ರದೇಶದಲ್ಲಿ ಪಟ್ಕಾಯಿ ಬೂಮ್ ಬೆಟ್ಟಗಳು ಅಂತ ಕರೀತಾರೆ.
ನಾಗಾಲ್ಯಾಂಡದಲ್ಲಿ ನಾಗಾ ಬೆಟ್ಟಗಳು ಅಂತ ಕರೀತಾರೆ, ಮಣಿಪುರದಲ್ಲಿ ಮಣಿ ಬೆಟ್ಟಗಳು ಅಂತ ಕರೀತಾರೆ, ಮಿಜೋರಾಮದಲ್ಲಿ ಮಿಜೋ ಬೆಟ್ಟಗಳು ಅಂತ ಕರೀತಾರೆ. ಮಯನ್ಮಾರದಿಂದ ಭಾರತ ದೇಶಕ್ಕೆ ಬರಬೇಕಾದ್ರೆ ಅತ್ಯಂತ ಏನು ದಟ್ಟವಾಗಿರುವಂತ ಅಭಯಾರಣ್ಯ ಇದೆ, ದಟ್ಟವಾಗಿರುವಂತ ಬೆಟ್ಟ ಗುಡ್ಡಗಳದಾವೆ, ಬಹಳ ಅಗಾಧವಾಗಿರುವಂತ ಏನಾದ್ರೂ ತಪ್ಪಿಸ್ಕೊಂಡ್ ಬರ್ಬೇಕಾದ್ರೆ ಕತ್ತರಿಸ್ಕೊಂಡ್ ಬಿದ್ದು ಸತ್ತ ಹೋಗ್ಬೇಕದು. ಅಂತ ಒಂದು ಭೂ ಪ್ರದೇಶವನ್ನು ನೋಡ್ತೀವಿ ನಾವು. ಹುಚ್ಚುಚ್ಚಾರ ಮಾಡ್ಲಕ್ ಹೋದ್ರೆ ಬಿದ್ರ ಒಳ್ಳಿ ಹೇಳಂಗಿಲ್ಲ, ಅಂತ ಒಂದು ದುರ್ಗಮವಾಗಿರುವಂತ ಪ್ರದೇಶ ಇದೆ. ಸುಮ್ ನಡ್ಕೋತ ಬರೋದು ಚಲೋ, ಯಾರಿಗೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ನಾವೇನಾದ್ರೂ ತಪ್ಪಿಸ್ಕೊಂಡು ಒಳಗ್ ಬರ್ಬೇಕಂದ್ರೆ ಅದ್ರ ಒಂದು ನೋವಿನ ಸಂಗತಿ ಏನಂದ್ರೆ ಭಾರತ ದೇಶಕ್ಕೆ ಮಯನ್ಮಾರದ ಕೆಲವೊಂದು ಬುಡಕಟ್ಟು ಜನಾಂಗ ನಿಮ್ಗೆಲ್ಲ ಗೊತ್ತದ. ಕೆಲವು ದಿನಗಳ ಹಿಂದೆ ಸಾಕಷ್ಟು ನಮ್ಮ ಭಾರತದ ಗಡಿಯನ್ನ ನುಸುಳುಕೋರು ಪ್ರವೇಶವನ್ನು ಮಾಡ್ತಾರೆ. ಆ ಮಯನ್ಮಾರದ ಯಾವ ಜನಾಂಗ? ಚಕ್ಮ ಎಂಬ ಬುಡಕಟ್ಟು ಜನಾಂಗ, ನಾಗ ಎಂಬ ಬುಡಕಟ್ಟು ಜನಾಂಗ, ವಿರಾಲ್ ಎಂಬ ಬುಡಕಟ್ಟು ಜನಾಂಗ, ರೋಹಿಂಗ್ಯ ಜನಾಂಗ. ಕರೆಕ್ಟ್ ಆನ್ಸರ್ ಮಾಡಿ. ಚಕ್ಮ, ನಾಗ, ವಿರಾಲ್, ರೋಹಿಂಗ್ಯ ಎಂಬ ಜನಾಂಗ. ಸರಿಯಾಗಿರುವಂತ ಉತ್ತರ ರೋಹಿಂಗ್ಯ ಎನ್ನುವಂತ ಜನಾಂಗ. ರೈಟ್ ಆನ್ಸರ್ ನೋಡಿ. ರೋಹಿಂಗ್ಯ ಎಂಬ ಬುಡಕಟ್ಟು ಜನಾಂಗ. ರೋಹಿಂಗ್ಯ ಮೂಲತಃ ಅವರು ಬಾಂಗ್ಲಾದೇಶದವರು. ಮಯನ್ಮಾರ್ ದೇಶದಿಂದ ಅವರನ್ನು ಹೊರಹಾಕಿದಂತ ನಿಮಿತ್ತವಾಗಿ ಭಾರತವನ್ನು ಪ್ರವೇಶ ಮಾಡ್ತಾರೆ. ಬಹುತೇಕ ಪ್ರದೇಶಗಳಲ್ಲಿ ಅವರು ತಮ್ಮದೇ ಆಗಿರುವಂತಹ ಒಂದು ವಿಶಿಷ್ಟ ಛಾಪನ್ನು ಮೂಡಿಸ್ತಾರೆ. ರೋಹಿಂಗ್ಯ ಎಂಬ ಬುಡಕಟ್ಟು ಜನಾಂಗ ಇದು ಭಾರತ ದೇಶಕ್ಕೆ ಅತ್ಯಂತ ದೊಡ್ಡದಾಗಿರುವಂತಹ ಸವಾಲಾಗಿತ್ತು. ಭಾರತ ಹಾಗೂ ಮಯನ್ಮಾರ್ ರಾಷ್ಟ್ರಗಳ ಮಧ್ಯೆ ಹರಿಯುವಂತ ನದಿ ಯಾವ್ದಂತ ಕ್ವಶನ್ ಕೇಳ್ಯಾನ. ಭಾರತ ಹಾಗೂ ಮಯನ್ಮಾರ್ ರಾಷ್ಟ್ರಗಳ ಮಧ್ಯೆ ಹರಿಯುವಂತ ನದಿ ಯಾವುದು? ಬಾರಕ್ ನದಿ, ತಿಸ್ತಾ ನದಿ, ಬ್ರಹ್ಮಪುತ್ರ ನದಿ. ಬಾರಕ್ ನದಿ, ತಿಸ್ತಾ ನದಿ, ಬ್ರಹ್ಮಪುತ್ರ ನದಿ. ಬಾರಕ್ ನದಿ, ತಿಸ್ತಾ ನದಿ, ಬ್ರಹ್ಮಪುತ್ರ ನದಿ. ಯಾವ ನದಿ ಇನ್ನೊಂದು? ಯಾವ ನದಿ? ನಮಸ್ತೆ, ಬರ್ಲಾಗ್ಯದ ಆ ಲಿಂಕ್. ತಿಸ್ತಾ ನದಿ, ಬ್ರಹ್ಮಪುತ್ರ ನದಿ ಅರುಣಾಚಲ ಪ್ರದೇಶದ ಈ ಪರಕ ಬೆಟ್ಟಗಳಲ್ಲಿ, ಅರುಣಾಚಲ ಪ್ರದೇಶದ ಬೆಟ್ಟಗಳಲ್ಲಿ, ಪಟ್ಕಾಯಿ ಬೂಮ್ ಬೆಟ್ಟಗಳಲ್ಲಿ ಹುಟ್ಟುವಂತ ನದಿ ಯಾವ ನದಿ? ಎಕ್ಸಲೆಂಟ್, ಎಕ್ಸಲೆಂಟ್. ಇರಾವಳಿ ಅಥವಾ ಇರಾವತಿ. ಭಾರತ ಹಾಗೂ ಮಯನ್ಮಾರ್ ರಾಷ್ಟ್ರಗಳ ಮಧ್ಯೆ ಹರಿಯುವ ನದಿ ಯಾವುದಂತ ಕ್ವಶನ್ ಆಗಿದೆ. ಎಕ್ಸಲೆಂಟ್. ಸರಿಯಾದಂತ ಉತ್ತರ ಇರಾವತಿ ನದಿ ಅಥವಾ ಇರವಾಡಿ ನದಿ. ನೋಡಿ, ಅರುಣಾಚಲ ಪ್ರದೇಶದಲ್ಲಿ ಹುಟ್ಟುವಂತ ನದಿ. ಈ ನದಿ ಯಾವ ದೇಶವನ್ನು ಪ್ರವೇಶ ಮಾಡುತ್ತದೆ ಅಂತಂದ್ರೆ ಮಯನ್ಮಾರ್ ದೇಶವನ್ನು ಪ್ರವೇಶ ಮಾಡುತ್ತದೆ. ಅದರ ಹೆಸರೇನಂದ್ರೆ ಇರಾವತಿ ನದಿ ಅಥವಾ ಇರವಾಡಿ ನದಿ ಅಂತ ಹೇಳಿ ಕರೆಯಲ್ಪಡ್ತೀವಿ. ಆ ನದಿ ಹುಟ್ಟುವಂತ ಭೂಮಿ ಯಾವುದಂದ್ರೆ ಅರುಣಾಚಲ ಪ್ರದೇಶದ ಪಟ್ಕಾಯಿ ಭೂಮಿ ಬೆಟ್ಟಗಳಲ್ಲಿ ಹುಟ್ಟುತ್ತದೆ. ಹಾಗಾದ್ರೆ ಭಾರತ ಹಾಗೂ ಮಯನ್ಮಾರ್ ದೇಶಗಳ ಮಧ್ಯದಲ್ಲಿ 1458 ಕಿಲೋಮೀಟರ್ ಗಡಿರೇಖೆ ಇದೆ. ನಿಸರ್ಗದತ್ತವಾದ ಬೆಟ್ಟಗಳದಾವೆ. ಆ ರಾಜ್ಯಗಳಂದ್ರೆ ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ. ಓಕೆ, ಇನ್ನು ಭಾರತ ಮತ್ತು ಮಯನ್ಮಾರ್ಗಳ ಮಧ್ಯದಲ್ಲಿ ಯಾವುದೇ ಗಡಿ ಸಮಸ್ಯೆ ಇಲ್ಲ. ಆದ್ರೆ ಒಂದು ವಿಶೇಷ ಏನು ಅಂತಂದ್ರೆ ಭಾರತ ದೇಶದ ಕೆಲವೊಂದು ಬುಡಕಟ್ಟು ಜನಾಂಗ ರಾಷ್ಟ್ರವನ್ನು ಅಕ್ರಮವಾಗಿ ಪ್ರವೇಶ ಮಾಡ್ತಾ ಇದ್ರು. ನಾಗಾ ಬಂಡಕೋರರು ಅಂತ ಕರೀತಾರೆ. ಆ ನಾಗಾ ಬಂಡಕೋರರು ಅಕ್ರಮವಾಗಿ ಪ್ರವೇಶವನ್ನು ಮಾಡುವಂತ ಸಮಯದಲ್ಲಿ ಭಾರತಕ್ಕೆ ಅವರು ಸಂದೇಶ ಕೊಡ್ತಾರೆ. ಏನ್ರಿ, ನಿಮ್ ಭಾರತ ದೇಶದ ನಾಗಾಲ್ಯಾಂಡದಲ್ಲಿರುವಂತ ಆ ಒಂದು ಜನಾಂಗ ನಮ್ಮ ಭಾರತವನ್ನು ಪ್ರವೇಶ ಮಾಡ್ತಾ ಇದ್, ಸರಿ ಮಯನ್ಮಾರವನ್ನು ಪ್ರವೇಶ ಮಾಡ್ತಾ ಇದ್ದಾರೆ, ದಯವಿಟ್ಟು ಹೇಳ್ರಿ ಅಂದಾಗ ನಾವು ಒಂದ್ಸರಿ ಹೇಳಿದ್ವಿ, ಎರಡನೇ ಸರಿ ಹೇಳಿ, ಮೂರನೇ ಸರಿ ಹಿಡಿಕಿನ ಚಂದ ಮೇಲೆ ಹೊಡೆದೆವು, ಕತ್ತರಿಸ್ಕೊಂಡ್ ಬಿಡ್ಬೇಕು. ಅಂದ್ರೆ ಭಾರತ ದೇಶ ಏನಪ್ಪಾ ಅಂತಂದ್ರೆ ಜಾಗತಿಕ ಮಟ್ಟದಲ್ಲಿ ನಮ್ಮ ಮೇಲೆ ದಾಳಿ ಮಾಡೋರನ್ನ ನಾವು ಸಹಿಸ್ಕೊಳಂಗಿಲ್ಲ, ನಮ್ಮವ್ರು ಇನ್ನೊಬ್ಬರ ಮೇಲೆ ದಾಳಿ ಮಾಡ್ಲಕ್ಕೂ ನಾವು ಅವಕಾಶವನ್ನು ಮಾಡಿ ಕೊಡಂಗಿಲ್ಲ. ಯಾಕಂದ್ರೆ ಪ್ರಪಂಚದಲ್ಲಿ ನಾವು ಯಾವುದೇ ಕಪ್ಪು ಚುಕ್ಕಿ ಹೊತ್ಕೊಳಕ್ ರೆಡಿ ಇಲ್ಲ ಅಂತ. ನಾಗಾ ಬಂಡಕೋರಿಗಳಕ್ಕ ಹೊಡೆದ್ರ ನಮ್ ದೇಶದ ಸೈನಿಕರು ನುಗ್ಗು ಬೆಳಂಗ್ ಹೊಡೆದ್ರು. ಅವ್ರು ಕೈಕಾಲು ಹಿಡ್ಕೊಂಡ್ರು, ಒಟ್ಟನೆ ಯಾರಿಗೂ ಟಚ್ ಮಾಡಲ್ಲಪ್ಪ, ದಯವಿಟ್ಟು ಬಿಟ್ಟು ಬಿಡ್ರಿ, ಸುಮ್ ಏನೋ ತಪ್ಪಾಗಿದೆ ಒಂದ್ಸಾರಿ ಅಂತೇಳಿ. ಆ ತರ ನುಗ್ಗು ಬೆಳಂಗ್ ಹೊಡೆದದ್ ಯಾವ್ದಂದ್ರ ನಮ್ ಇಂಡಿಯನ್ ಆರ್ಮಿ, ಭಾರತೀಯ ಸೈನ್ಯ.
ಇದು ತಾಕತ್ ಇಂಡಿಯಾ ಅಂತಂದ್ರೆ ನಾವು ಯಾವುದೇ ನಮ್ಮ ರಾಷ್ಟ್ರದ ಮೇಲೆ ದಾಳಿ ಮಾಡ್ಲಕ್ಕೂ ಅವಕಾಶ ಕೊಡಂಗಿಲ್ಲ, ನಮ್ಮವ್ರು ಇನ್ನೊಬ್ಬರ ಮೇಲೆ ದಾಳಿ ಮಾಡ್ಲಕ್ಕೂ ಅವಕಾಶ ಕೊಡಂಗಿಲ್ಲ. ಇದು ನಮ್ಮದು. ಹೌದಲ್ಲೋ? ನಾವು ನಗಲಿಲ್ಲ, ಓ ಇಲ್ಲ ನಮ್ಮವ್ರು ಅವ್ರ ಮೇಲೆ ಅಟ್ಯಾಕ್ ಮಾಡಕತ್ತಾರ ಒಳ್ಳೇದಂತಲ್ಲ. ಅದಕ್ಕೆ ಅವಕಾಶವನ್ನ ಕೊಳ್ಳಿಲ್ಲ. ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಭಾರತ ಮತ್ತು ಮಯನ್ಮಾರ್ಗಳ ಮಧ್ಯದಲ್ಲಿ ಗಡಿ ರೇಖೆಯನ್ನು ಹಂಚಿಕೊಂಡಂತ ರಾಜ್ಯಗಳು ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ. ಇನ್ನು ಭಾರತ ಮತ್ತು ಬಾಂಗ್ಲಾದೇಶ್. ಭಾರತ ಮತ್ತು ಬಾಂಗ್ಲಾದೇಶ್ ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯೆ ಇರುವಂತಹ ಗಡಿರೇಖೆ ಉದ್ದ ಎಷ್ಟಿದೆ ಅಂದ್ರೆ 4096 ಕಿಲೋಮೀಟರ್ ಗಡಿರೇಖೆ ಇದೆ. ಆ ಗಡಿರೇಖೆನ ಹಂಚಿಕೊಂಡಂತ ರಾಜ್ಯಗಳ ಸಂಖ್ಯೆ ಎಷ್ಟು? 5 ರಾಜ್ಯಗಳು, 6 ರಾಜ್ಯಗಳು, 4 ರಾಜ್ಯಗಳು, 3 ರಾಜ್ಯಗಳು. ಎಷ್ಟು ರಾಜ್ಯಗಳೊಂದಿಗೆ ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ? 45% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ 5 ರಾಜ್ಯಗಳು. ನೋಡಿ, 5 ರಾಜ್ಯಗಳು ಯಾವುವು? ನಂಬರ್ 1 ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ. ಈ ತರ ಹೆಂಗ್ ಬರಿತಾ ಇದ್ರೆ ಹೆಂಗೆ ಅದಾವ ರಾಜ್ಯಗಳು. ಇದೇ ತರನ ಹಂಚಿಕೆಗೆ ಗಡಿ. ಪಶ್ಚಿಮ ಬಂಗಾಳ, ಅಸ್ಸಾಂ ರಾಜ್ಯ, ಮೇಘಾಲಯ, ತ್ರಿಪುರಾ, ಮಿಜೋರಾಂ. ಈ 5 ರಾಜ್ಯಗಳು ತನ್ನ ಗಡಿಯನ್ನು ಹಂಚಿಕೊಂಡಿವೆ. ಒಂದು ವಿಶೇಷ ಏನಂದ್ರೆ ಭಾರತ ದೇಶ ಈ ರಾಷ್ಟ್ರದೊಂದಿಗೆ ಅತಿ ಹೆಚ್ಚು ಭೂಗಡಿಯನ್ನು ಹಂಚಿಕೊಂಡಿದೆ. ಭಾರತ ರಾಷ್ಟ್ರ ಬಾಂಗ್ಲಾದೊಂದಿಗೆ ಗರಿಷ್ಠವಾಗಿರುವಂತಹ ಭೂಗಡಿಯನ್ನು ಹಂಚಿಕೊಂಡಿದ್ದು 4096 ಕಿಲೋಮೀಟರ್ ಭೂಗಡಿಯನ್ನು ಹಂಚಿಕೊಂಡಿದೆ. ಆ ಭೂಗಡಿಯನ್ನು ಹಂಚಿಕೊಂಡಂತ ರಾಜ್ಯಗಳ ಸಂಖ್ಯೆ ಎಷ್ಟಂದ್ರೆ 5 ರಾಜ್ಯಗಳು. ಆ 5 ರಾಜ್ಯಗಳು ಯಾವಂದ್ರ ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ. ಒಂದು ವಿಶೇಷ ಏನು ಅಂತಂದ್ರೆ ಇವತ್ತು ಬಾಂಗ್ಲಾದೇಶ ಏನಾದರೂ ನೆಮ್ಮದಿಯ ನೆಟ್ಟುಸಿರು ಬಿಡ್ತಾ ಇದೆ ಅಂದ್ರೆ ಭಾರತ ಕೊಟ್ಟಂತ ಭಿಕ್ಷೆ. ಹೌದು, ಇವತ್ತಿಗೂ ಬಾಂಗ್ಲಾದೇಶ ಭಾರತಕ್ಕೆ ಬಾಂಗ್ಲಾ ವಿಮೋಚನಾ ಪ್ರಶಸ್ತಿಯನ್ನು ಕೊಡ್ತಾ ಇದೆ. ನಿಮ್ಗೆಲ್ಲರಿಗೂ ಗೊತ್ತು. ಬಾಂಗ್ಲಾದೇಶ ಇವತ್ತಿಗೂ ಭಾರತ ದೇಶಕ್ಕೆ ಬಾಂಗ್ಲಾ ವಿಮೋಚನಾ ಪ್ರಶಸ್ತಿಯನ್ನು ಕೊಡ್ತಾ ಇದೆ. 1971ರಲ್ಲಿ 1971ರಲ್ಲಿ ನಾವು ಪಾಕಿಸ್ತಾನದೊಂದಿಗೆ ಯುದ್ಧವನ್ನು ಮಾಡುವುದರ ಮೂಲಕ ಆ ಪಾಕಿಸ್ತಾನದೊಂದಿಗೆ ಯಾರು ಶ್ರೀಮತಿ ಇಂದಿರಾ ಗಾಂಧಿಯವರು ಸಿಮ್ಲಾ ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮೂಲಕ ಬಾಂಗ್ಲಾದೇಶಕ್ಕೆ ಸ್ವತಂತ್ರ ಕೊಟ್ಟವರು ಭಾರತೀಯರು. 1971 ಬಾಂಗ್ಲಾದೇಶ ಸ್ವತಂತ್ರ ಆಯಿತು ಡಿಸೆಂಬರ್ ತಿಂಗಳಲ್ಲಿ. ಡಿಸೆಂಬರ್ 13ನೇ ತಾರೀಕು, ಡಿಸೆಂಬರ್ 13ರಿಂದ ಡಿಸೆಂಬರ್ 17ನೇ ತಾರೀಕದವರೆಗೆ ಸರಿಸುಮಾರು 13, 14, 15, 16, 17 5 ದಿನಗಳ ಕಾಲ ಪಾಕಿಸ್ತಾನವನ್ನು ಬಗ್ಗು ಬಡದೆವು. ಪಶ್ಚಿಮ ಘಟ್ಟಗಳು, ಗುಜರಾತದ ಗ್ರೇಟ್ ರನ್ ಆಫ್ ಕಚ್, ರಾಜಸ್ಥಾನದ ತಾರ ಮರುಭೂಮಿಯಲ್ಲಿ ಉಳ್ಳಾಡಿಸಿ ಹೊಡೆದವು. ಪಾಕಿಸ್ತಾನ ಸೈನ್ಯವನ್ನ ಉಳ್ಳಾಡಿಸಿ ಹೊಡೆಯುವುದರ ಮೂಲಕ ಯಾವ ಬಾಂಗ್ಲಾದೇಶಕ್ಕೆ ಅವರು ಕಿರುಕುಳ ಕೊಡ್ತಾ ಇದ್ದಾರಲ್ಲ ಆ ಬಾಂಗ್ಲಾದೇಶಕ್ಕೆ ಸ್ವತಂತ್ರವನ್ನು ಕೊಡಿಸಿದವರು ಭಾರತೀಯರು. ಬಾಂಗ್ಲಾದೇಶದ ಮೊದಲ ಹೆಸರೇನು? ಬಾಂಗ್ಲಾದೇಶದ ಮೊದಲ ಹೆಸರೇನಂದ್ರೆ ಪೂರ್ವ ಪಾಕಿಸ್ತಾನ್. ಇದಕ್ಕೆ ಪೂರ್ವ ಪಾಕಿಸ್ತಾನ್ ಅಂತ ಕರೀತದ್ದು, ಅದ್ರ ಪಶ್ಚಿಮ ಪಾಕಿಸ್ತಾನ್. ಆ ಪೂರ್ವ ಪಾಕಿಸ್ತಾನ ಎನಿಸಿಕೊಂಡಂತ ಬಾಂಗ್ಲಾದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟವರು ಭಾರತೀಯರು. 1971 ಡಿಸೆಂಬರ್ 13ರಿಂದ ಡಿಸೆಂಬರ್ 17ರವರೆಗೆ 5 ದಿನಗಳ ಕಾಲ ಪಾಕಿಸ್ತಾನದೊಂದಿಗೆ ಹೋರಾಟವನ್ನು ಮಾಡುವುದರ ಮೂಲಕ ಆ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟವರು ಭಾರತೀಯರು. ಆ ಸಮಯದಲ್ಲಿ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಅವರಿದ್ರು. ಪಾಕಿಸ್ತಾನಕ್ಕೆ ಯಾವಾಗ ಅಮೆರಿಕ ದೇಶ ಸಪೋರ್ಟ್ ಕೊಡುತ್ತೋ ಆ ಸಮಯದಲ್ಲಿ ರಷ್ಯಾ ದೇಶ ಭಾರತಕ್ಕೆ ಸಪೋರ್ಟ್ ಕೊಡುವುದರ ಮೂಲಕ ನಾವು ಒಂದೇ ಇಂದಿರಾ ಗಾಂಧಿ ರಷ್ಯಾ ದೇಶಕ್ಕೆ ನೀವು ಸುಮ್ ಬರೋದ್ ಬೇಡ, ನೀವು ಬರದೇ ಬೇಡ, ಹೊಡಿತೀವಲ್ಲ ಕಾಂಜಿ ಪಿಂಜಿ ಆಗೋಲ್ಲ ಹೋಗುದು. ಅಂದ್ರೆ ನಮ್ಮ ಒಂದು ದೊಡ್ಡ ಗುಣ ಏನು ಅಂತಂದ್ರೆ ಇನ್ನೊಬ್ಬರ ಮನಸ್ಸಿಗೆ ನೋವಾಗಬಾರದು, ಪಕ್ಕದಲ್ಲಿರುವಂತ ದೇಶಕ್ಕೆ ಶೋಷಣೆ ಆಗಬಾರದು ಅಂತೇಳಿ ಆ ಪಾಕಿಸ್ತಾನದೊಂದಿಗೆ ಯುದ್ಧವನ್ನು ಮಾಡುವುದರ ಮೂಲಕ ಬಾಂಗ್ಲಾದೇಶಕ್ಕೆ ನಾವು ಸ್ವತಂತ್ರವನ್ನು ತಂದು ಕೊಟ್ಟೆವು. ಆದ್ರ ಒಂದು ನೋವಿನ ಸಂಗತಿ ಏನಂತಂದ್ರೆ ಅದೇ ಬಾಂಗ್ಲಾದೇಶ ಒಂದು 3 ವಿಚಾರಗಳನ್ನು ಮುಂದಿಟ್ಟುಕೊಂಡು
ನಮ್ಮೊಂದಿಗೆ ಯುದ್ಧ ಮಾಡ್ತೀನಿ ಅಂತೇಳಿ ಪದೇ ಪದೇ ಹೇಳ್ತಾ ಇದೆ. ಆ ಮೂರು ವಿಚಾರಗಳು ಯಾವಂತಂದ್ರೆ, ಒಂದು ತಿಸ್ತಾ ಅನ್ನುವಂತ ನದಿಯನ್ನು ಮುಂದಿಟ್ಟಿಕೊಂಡು, ಫರಕ್ಕ ಅನ್ನುವಂತ ಅಣೆಕಟ್ಟನ್ನು ಮುಂದಿಟ್ಟಿಕೊಂಡು, ಅಕ್ರಮವಾಗಿರುವಂತ ನುಸುಳುಕೋರರನ್ನ ಮುಂದಿಟ್ಟಿಕೊಂಡು ಬಾಂಗ್ಲಾದೇಶ ಭಾರತ ದೇಶಕ್ಕೆ ನಾವು ದಾಳಿ ಮಾಡ್ತೀವಿ ಅಂತ ಕರೆ ಕೊಡ್ತಾ ಇದ್ದಾರೆ. ನಾವು ಯಾವತ್ತೂ ಅದಕ್ಕೆ ರೆಸ್ಪಾನ್ಸ್ ಮಾಡೇ ಇಲ್ಲ, ಎಂದೂ ರೆಸ್ಪಾನ್ಸ್ ಮಾಡಿಲ್ಲ. ನಾವು ಏನೇ ಮಾರ ಹೋಗು ಅಂತೇಳಿ, ಹೌದಾ ಅಲ್ಲೋ? ತಿಸ್ತಾ ನದಿಯನ್ನ ಮುಂದಿಟ್ಟಿಕೊಂಡು ಫರಕ್ಕ, ಇದು ಕ್ವಶನ್ ಆಗಿದೆ ನೋಡಿ. ಫರಕ್ಕ ಅನ್ನೋ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಫರಕ್ಕ ಅನ್ನುವಂತ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ? ಎಸ್, ವೆರಿ ಗುಡ್. ಸರಿಯಾದಂತ ಉತ್ತರ ಗಂಗಾ ನದಿಗೆ ಅಡ್ಡಲಾಗಿ ನೋಡಿ, ಗಂಗಾ ನದಿಗೆ ಅಡ್ಡಲಾಗಿ. ಹಾಗಾದ್ರೆ ಗಂಗಾ ನದಿ ಒಪ್ಪಂದ ನಡೆದಂತ ವರ್ಷ, ಗಂಗಾ ನದಿ ಒಪ್ಪಂದ ನಡೆದಂತ ವರ್ಷ 1996. 1996 ಡಿಸೆಂಬರ್ 12. 1996 ಡಿಸೆಂಬರ್ 12ರಂದು ಭಾರತದ ಪ್ರಧಾನಮಂತ್ರಿಗಳಾಗಿರುವಂತ ಸನ್ಮಾನ್ಯ HD ದೇವೇಗೌಡರು, ಬಾಂಗ್ಲಾದೇಶದ ಅಂದಿನ ಪ್ರಧಾನಮಂತ್ರಿಗಳಾಗಿರುವಂತ ಶ್ರೀಮತಿ ಶೇಖ್ ಹಸೀನಾ ಅವರು, ಶೇಖ್ ಹಸೀನಾ ಮತ್ತು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರುವಂತ ಸನ್ಮಾನ್ಯ ಶ್ರೀ HD ದೇವೇಗೌಡರ ಮಧ್ಯದಲ್ಲಿ 1996 ಡಿಸೆಂಬರ್ 12ರಂದು ಗಂಗಾ ಒಪ್ಪಂದ ಜರುಗುತ್ತಿದ್ದು. PSI ಕೇಳಿದಂತ ಪ್ರಶ್ನೆ. ಆ ಗಂಗಾ ಒಪ್ಪಂದ ಎಷ್ಟು ವರ್ಷಗಳ ಕಾಲ ಅಂದ್ರೆ 30 ವರ್ಷಗಳ ಕಾಲ. ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ 30 ವರ್ಷಗಳ ಕಾಲ ಗಂಗಾ ಒಪ್ಪಂದ ಜರುಗಿತ್ತು. 1996 ಡಿಸೆಂಬರ್ 12ರಂದು ತಿಸ್ತಾ, ಇದು ಬ್ರಹ್ಮಪುತ್ರ ನದಿ ಉಪನದಿ ನೀರಿನ ಹಂಚಿಕೆಯನ್ನು ಕುರಿತು, ಫರಕ್ಕ ಅಣೆಕಟ್ಟಿನ ನೀರಿನ ಹಂಚಿಕೆಯನ್ನು ಕುರಿತು, ಕೆಲವೊಂದು ಸಣ್ಣ ಪುಟ್ಟ ಗಡಿ ಪ್ರದೇಶಗಳನ್ನು ಮುಂದಿಟ್ಟುಕೊಂಡು ಬಾಂಗ್ಲಾದೇಶ ಏನು ಮಾಡ್ತಾ ಇದೆ ಅಂದ್ರೆ ಭಾರತ ದೇಶದೊಂದಿಗೆ ಸಾಕಷ್ಟು ವಿವಾದಾತ್ಮಕವಾದ ಹೇಳಿಕೆಗಳನ್ನು ಕೊಡ್ತಾ ಇದೆ. ಭಾರತ ಅಂತ ಯಾವತ್ತೂ ಆ ವಿಚಾರಗಳಿಗೆ ನಾವು ತಲೆ ಕೆಡಿಸ್ಕೊಂಡವರಲ್ಲ. ಅಲ್ಲ, ತಲೆ ಕೆಡಿಸ್ಕೊಂಡ್ರ ಆ ರಾಷ್ಟ್ರದೊಂದಿಗೆ ನಾವ್ ಏನಾದ್ರೂ ಜಗಳ ಮಾಡಿದ್ರೆ ಜಾಗತಿಕ ಮಟ್ಟದಲ್ಲಿ ಮರ್ಯಾದೆ ಇಲ್ಲ, ಹೌದಲ್ಲ? ನಾವು ಪ್ರಪಂಚದಲ್ಲಿ ಒಂದು ದೊಡ್ಡ ಮರ್ಯಾದೆಯಲ್ಲಿ ಬದುಕುವಂತ ರಾಷ್ಟ್ರ ಇದು, ಹೌದಲ್ಲ? ಆ ಉದ್ದೇಶಕ್ಕಾಗಿ ಬಾಂಗ್ಲಾದೊಂದಿಗೆ ಇವತ್ತಿಗೂ ನಾವು ಯಾವುದೇ ತಕರಾರವನ್ನು ತೆಗೆದಿಲ್ಲ. ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ 2 ಪ್ರಮುಖವಾಗಿರುವಂತ ರೈಲು ಪ್ರಯಾಣ ಆಗ್ತಾ ಇದ್ದಾವೆ. ಆ 2 ಪ್ರಮುಖವಾಗಿರುವಂತ ರೈಲು ಪ್ರಯಾಣಗಳು ಯಾವಂದ್ರೆ, ಒಂದು ಬಂಧನ್ ಅನ್ನುವಂತ ಎಕ್ಸ್ಪ್ರೆಸ್, ಇನ್ನೊಂದು ಮೈತ್ರಿ ಅನ್ನುವಂತ ಎಕ್ಸ್ಪ್ರೆಸ್. ಇವೆಲ್ಲ PSI ಕ್ವಶನ್ ಆಗ್ತಾವ, ನೆನ್ಪಿಡಿ. ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ಸಂಜೋತಾ ಎಕ್ಸ್ಪ್ರೆಸ್, ತಾರ್ ಎಕ್ಸ್ಪ್ರೆಸ್. ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ಸಂಜೋತಾ ಎಕ್ಸ್ಪ್ರೆಸ್ ಮತ್ತು ತಾರ್ ಎಕ್ಸ್ಪ್ರೆಸ್ ಆದರೆ, ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಒಂದು ಬಂಧನ್ ಎಕ್ಸ್ಪ್ರೆಸ್, ಇನ್ನೊಂದು ಮೈತ್ರಿ ಎಕ್ಸ್ಪ್ರೆಸ್. ಆ ಬಂಧನ್ ಮತ್ತು ಮೈತ್ರಿ ಅನ್ನುವಂತ ರೈಲುಗಳು ಯಾವ ಸ್ಥಳಗಳ ಮಧ್ಯದಲ್ಲಿ ಕನೆಕ್ಟ್ ಆಗ್ತಾವ ಅಂದ್ರೆ, ಪಶ್ಚಿಮ ಬಂಗಾಳದ ಕಲ್ಕತ್ತಾದಿಂದ ಬಾಂಗ್ಲಾದೇಶದ ಢಾಕಾಗಳ ಮಧ್ಯದಲ್ಲಿ, ಪಶ್ಚಿಮ ಬಂಗಾಳದ ಕಲ್ಕತ್ತಾದಿಂದ ಬಾಂಗ್ಲಾದೇಶದ ಢಾಕಾಗಳ ಮಧ್ಯದಲ್ಲಿ 2 ರೈಲುಗಳು ಪ್ರಯಾಣ ಆಗ್ತವೆ. ಒಂದು ಬಂಧನ್ ಎಕ್ಸ್ಪ್ರೆಸ್, ಇನ್ನೊಂದು ಮೈತ್ರಿ ಎಕ್ಸ್ಪ್ರೆಸ್ ಅಂತ ಹೇಳಿ ಕರಿತೀವಿ. ಅಷ್ಟೇ ಅಲ್ಲದೆ ಕೇವಲ ಬಾಂಗ್ಲಾದೇಶ ಭಾರತದೊಂದಿಗೆ ಯುದ್ಧವನ್ನ ಅಷ್ಟೇ ಮಾಡ್ತಾ ಇಲ್ಲ, ರಾಜಕೀಯ ಅತ್ಯುತ್ತಮವಾದ ಸಂಬಂಧವನ್ನು ಗಳಿಸ್ತಾ ಇದೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಭಾರತದಿಂದ ಸಾಕಷ್ಟು ಲಾಭಗಳನ್ನು ಪಡಿತಾ ಇದೆ. ಯಾಕಂದ್ರೆ ಅವ್ರ ಜೊತೆಯಲ್ಲಿ ನಾವು ಬಿಮ್ಸ್ಟೆಕ್ ನಲ್ಲಿ ಇದ್ದೇವೆ, ಸಾರ್ಕ್ ನಲ್ಲಿ ಇದ್ದೇವೆ. ಬಾಂಗ್ಲಾದೇಶದೊಂದಿಗೆ ಸಾರ್ಕ್, ಬಿಮ್ಸ್ಟೆಕ್ ಅಲ್ಲ, ಅನ್ಯೂನ್ಯವಾಗಿರುವಂತ ಸಂಬಂಧ. ಅಷ್ಟೇ ಅಲ್ಲದೆ ಸಾರ್ಕ್ ಸ್ಥಾಪನೆ ಆಗಲು ಅತ್ಯಂತ ಪ್ರೇರಣಯುಕ್ತವಾಗಿರುವಂತ ರಾಷ್ಟ್ರ ಅಂದ್ರೆ ಬಾಂಗ್ಲಾದೇಶ್. ರೆಹಮಾನ್ ಅನ್ನುವಂತ ವ್ಯಕ್ತಿ, ಬಂಗ ಬಂಧು ಅಂತ ಕರೀತಾರೆ, ಬಂಗ ಬಂಧು ಆಗಿರುವಂತ, ಈ ವರ್ಷ ನಾವು ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಕೊಟ್ಟಿವಿ ಅವ್ರಿಗೆ. ಆ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದಂತ ಬಂಗ ಬಂಧು ಆಗಿರುವಂತ, ಬಂಗ ಅಂದ್ರೇನು ಬಾಂಗ್ಲಾದೇಶ್, ಆ ಬಂಗ ಬಂಧು ಆಗಿರುವಂತ ಜಿಯಾವುದ್ದೀನ್ ರೆಹಮಾನ್ ಅವರಿಗೆ ಆ ಪ್ರಶಸ್ತಿಯನ್ನು ಕೊಡುವುದರ ಮೂಲಕ ವಿಶೇಷವಾಗಿ ಸಾರ್ಕ್ ಕಲ್ಪನೆಯನ್ನು ಕೊಟ್ಟಂತ ಒಬ್ಬ ವ್ಯಕ್ತಿ, ಭಾರತದೊಂದಿಗೆ ಅನ್ಯೂನ್ಯವಾದ ಸಂಬಂಧವನ್ನು ಹೊಂದಿರುವಂತ ವ್ಯಕ್ತಿ. ಬಂಧನ್ ಮತ್ತು ಮೈತ್ರಿ ಅನ್ನುವಂತ ಎಕ್ಸ್ಪ್ರೆಸ್ ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಸಂಚಾರವಾಗುವಂತ 2 ಟ್ರೈನ್ಗಳು ಅಂತ ಹೇಳಿ ಕರಿತೀವಿ. ಇತ್ತೀಚೆಗೆ ಭಾರತ ದೇಶದ ಯಾವ ಸಂವಿಧಾನ ತಿದ್ದುಪಡಿ ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಗಡಿ ವಿವಾದವನ್ನು ಪರಿಹಾರ ಮಾಡಿತು? ಸಂವಿಧಾನದ 101ನೇ ತಿದ್ದುಪಡಿ
ಸಂವಿಧಾನದ 99ನೇ ತಿದ್ದುಪಡಿ, ಸಂವಿಧಾನದ 98ನೇ ತಿದ್ದುಪಡಿ, ಸಂವಿಧಾನದ 100ನೇ ತಿದ್ದುಪಡಿ. ವೆರಿ ಇಂಪಾರ್ಟೆಂಟ್. ಭಾರತ ಸಂವಿಧಾನದ ಯಾವ ತಿದ್ದುಪಡಿಯು ಭಾರತ ಸಂವಿಧಾನದ ಯಾವ ತಿದ್ದುಪಡಿಯು ಹೇಳಪ್ಪಿ. ಎಕ್ಸಲೆಂಟ್, ವೆರಿ ಗುಡ್, ವೆರಿ ಗುಡ್. ಸಂವಿಧಾನದ 100ನೇ ತಿದ್ದುಪಡಿ ರೈಟ್ ಆನ್ಸರ್ ನೋಡಿ. ಸಂವಿಧಾನದ 100ನೇ ತಿದ್ದುಪಡಿ ಏನಪ್ಪಾ ಅಂದ್ರೆ ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಇವತ್ತು ಗಡಿ ವಿವಾದಗಳನ್ನ ಪರಿಹಾರ ಮಾಡುವಂತ ಉದ್ದೇಶಕ್ಕಾಗಿ ಸಂವಿಧಾನದ 100ನೇ ತಿದ್ದುಪಡಿ ನೋಡಿ. ಇದು ನ್ಯಾಯಾಂಗ ನೇಮಕಾತಿ ಕೋಲಿಸಂ ಅಂತ ಕರಿತೀವಿ. 98 ಕಲ್ಯಾಣ ಕರ್ನಾಟಕ 101 GST. ನಿಮಗೆ ಮಾರ್ನಿಂಗ್ 7ರಿಂದ 8 ಗಂಟೆವರೆಗೆ ಸಂವಿಧಾನ ಹೇಳುವಂತ ಉಪನ್ಯಾಸಕರು ಹೇಳಿಕೊಡ್ತಾರ. ಅದ್ರ ಬಗ್ಗೆ ಒಟ್ಟ ಕಾಳಜಿ ಮಾಡಿ ತಿಳಿ ಕಳ್ಸೋಕ್ ಹೋಗ್ಬೇಡಿ. ಪ್ರತಿದಿನ ಮಾರ್ನಿಂಗ್ 7 ಗಂಟೆಯಿಂದ 8 ಗಂಟೆವರೆಗೆ ಅದ್ಭುತವಾದಂತ ಸಂವಿಧಾನ ಕ್ಲಾಸ್ ಇರ್ತದೆ. ಬಿದ್ದು ಒದ್ದಾಡತ್ರು ಬಿಡಂಗಿಲ್ಲ ಅವ್ರು. ಜೀವ ಹೊಡ್ಕೊಂಡು ಅಟ್ಟ ತಿದ್ದುಪಡಿಗಳು, ವಿಧಿಗಳು ಕರೆಕ್ಟ್ ಅಲ್ಲ. ಪಂಚವಾರ್ಷಿಕ ಯೋಜನೆ ಆಗಿರ್ಬೇಕು. ಸಂವಿಧಾನ ಪ್ರಾರಂಭ ಆಗಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು. ಯಾರೋ ನಿಮ್ಮ ಮಾಯಿ, ನೀವೇನೋ ನಿಮ್ಮ ಮಾಯಿ. ಜಗಳ ರಾತ್ರಿ ನಾ ಅಲ್ಲ, ಅದು ಬೇರೆ. ಓನ್ಲಿ ಫಾರ್ ನಾವು ಜಿಯೋಗ್ರಫಿ, ಭೂಗೋಳ ಸಂಜೀವಿನಿ. ಇವನು ಮಾರ್ನಿಂಗ್ ನಾವು ಬರಂಗಿಲ್ಲ. ನಾವು ಯಾವಾಗಲೂ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆಗೆ ಮಾತ್ರ ನಾವು ಜಿಯೋಗ್ರಫಿ ಮಾತ್ರ ಇರುತ್ತೇವೆ. ಉಳಿದ ಕ್ಲಾಸಿಗೆ ನಾವು ಇರಂಗಿಲ್ಲ ನೋಡಿ. ಭಾರತ ಸಂವಿಧಾನದಲ್ಲಿ 100ನೇ ತಿದ್ದುಪಡಿ ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಈ ಗಡಿ ವಿವಾದಗಳನ್ನ ಪರಿಹಾರ ಮಾಡುವಂತ ಈಗಾಗಲೇ ಅದು ಒಪ್ಪಂದ ಆಗಿದೆ. ಒಪ್ಪಂದ ಆಗೋದ್ರ ಮೂಲಕ ಗಡಿಯನ್ನ ಹಂಚಿಕೊಂಡಿದ್ದೇವೆ ಅಂತ. ನೆಕ್ಸ್ಟ್, ಇನ್ನ ಭಾರತ ಹಾಗೂ ಶ್ರೀಲಂಕಾ, ಭಾರತ ಮತ್ತು ಶ್ರೀಲಂಕಾ. ಈ ಭಾರತ ಮತ್ತು ಶ್ರೀಲಂಕಾಗಳ ಮಧ್ಯದಲ್ಲಿ 3 ಪಾಯಿಂಟ್ಗಳನ್ನು ಗುರುತಿಸ್ತೀವಿ. 3 ಪಾಯಿಂಟ್ಗಳು ಯಾವಂದ್ರೆ, ಒಂದು ಪಾಕ್ ಜಲಸಂಧಿ, ಇನ್ನೊಂದು ಪಾಕ್ ಜಲಸಂಧಿ, ಇನ್ನೊಂದು ರಾಮ ಸೇತುವೆ. ರಾಮ ಸೇತುವೆ ಅಂದ್ರು ಒಂದೇ. ಈ ರಾಮ ಸೇತುವೆ ಇರುವ ಇನ್ನೊಂದು ಹೆಸರು ಆಡಮ್ ಸೇತುವೆ ಅಂತ ಕರಿತೀವಿ. ಪಾಕ್ ಜಲಸಂಧಿ, ರಾಮ ಸೇತುವೆ, ಮನ್ನಾರಕಾರಿ. ನೋಡಿ, ಭಾರತ ಹಾಗೂ ಶ್ರೀಲಂಕಾವನ್ನ ಸಿಂಹಳ ಅಂತ ಕರಿತೀವಿ, ಸಿಲೋನಾ ಅಂತ ಕರಿತೀವಿ. ಆ ಸಿಂಹಳ, ಸಿಲೋನ ಎನಿಸಿಕೊಂಡಿರ್ತಕ್ಕಂಥ ಶ್ರೀಲಂಕಾ, ಭಾರತ ಹಾಗೂ ಶ್ರೀಲಂಕಾ ದೇಶಗಳ ಮಧ್ಯದಲ್ಲಿ ಪ್ರಾಚೀನ ಕಾಲದಿಂದಲೂ ಅನ್ಯೂನ್ಯವಾದ ಸಂಬಂಧ ಇದೆ. ಇವತ್ತು ಶ್ರೀಲಂಕಾ ಎಲ್ಲಿ ಬರ್ತದ ಅಂತಂದ್ರೆ, ಅದು ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬರುವಂತ ಬಂಗಾಳ ಕೊಲ್ಲಿ ಆರ್ ಹಿಂದೂ ಮಹಾಸಾಗರ ಅಂತ ಕರಿತೀವಿ. ಈ ಹಿಂದೂ ಮಹಾಸಾಗರ ಅಥವಾ ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬರುವಂತ ಒಂದು ದೇಶ ಯಾವ್ದಂದ್ರೆ ಶ್ರೀಲಂಕಾ. ಆ ಭಾರತ ಮತ್ತು ಶ್ರೀಲಂಕಾಗಳ ಮಧ್ಯದಲ್ಲಿ ಪಾಕ್ ಜಲಸಂಧಿ ಇದೆ, ರಾಮ ಸೇತುವೆ ಇದೆ, ಮನ್ನಾರಕಾರಿ ಇದೆ. ಪಾಕ್ ಜಲಸಂಧಿ ಅಂದ್ರೆ ಏನು? ಎರಡು ಭೂಭಾಗಗಳನ್ನ ಬೇರ್ಪಡಿಸಿ ಎರಡು ಜಲಭಾಗಗಳನ್ನು ಒಂದುಗೂಡಿಸುವಂತ ಚಿಕ್ಕ ಜಲಭಾಗವನ್ನ ಜಲಸಂಧಿ ಅಂತ ಕರೀತಾರೆ, ಸ್ಟ್ರೈಟ್. ಹಾಗಾದ್ರೆ ಈ ಪಾಕ್ ಸ್ಟ್ರೈಟ್ ಏನ್ ಮಾಡ್ತದಂದ್ರೆ, ಡಿವೈಡೆಡ್ ಇಂಡಿಯಾ ಅಂಡ್ ಶ್ರೀಲಂಕಾ, ಕನೆಕ್ಟ್ ಬಿಟ್ವೀನ್ ಬೇ ಆಫ್ ಬೆಂಗಾಲ್, ಗಲ್ಫ್ ಆಫ್ ಮನ್ನಾರ್. ಬಂಗಾಳ ಕೊಲ್ಲಿ ಹಾಗೂ ಮನ್ನಾರಕಾರಿಗಳನ್ನ ಒಂದುಗೂಡಿಸ್ತದೆ. ಬಂಗಾಳ ಕೊಲ್ಲಿ ಮತ್ತೆ ಮನ್ನಾರಕಾರಿಗಳನ್ನ. ಇದು FDA ಕೇಳಿದಂತ ಪ್ರಶ್ನೆ ನೋಡಿ. ಏನೇನು ಒಂದುಗೂಡಿಸ್ತದ, ಯಾವ್ದು ಡಿವೈಡ್ ಮಾಡ್ತಂತ ಕೇಳಿಲ್ಲ. KPSC ಕ್ವಶನ್ ಬೆಂಕಿಯ ಸುರುಮಳೆ ನಿಮ್ಗೆಲ್ಲ ಗೊತ್ತದ. ಎಲ್ಲ 190, 180, 140, 150 ಸ್ಪೀಡ್ ಇರ್ತಾವ ಬಾಲಗಳು. ಟಚ್ ಮಾಡಿದ್ರೆ 6 ಹೋಗ್ತವೆ, ಇಲ್ಲ ಅಂದ್ರೆ ಬೋಲ್ಡ್, ಇಲ್ಲ ಅಂದ್ರೆ ಖಾಲಿ ಬೀಳುತ್ತವೆ. ಅಂತ ವೇಗದ ಬಾಲಗಳು, ಶರವೇಗದ ಬಾಲಗಳಂತ ಕರಿತೀವಿ ನಾವು. ಅಂತ ಬಾಲಗಳನ್ನ ನಾವ್ ಏನ್ ಮಾಡೋ, ನೋಡ್ರಿ ಗ್ರೂಪ್ C ಎಕ್ಸಾಮ್ ಬರೀ 50 ಸಾಕು ನೌಕರಿ. ಗ್ರೂಪ್ C ನ್ಯಾಗ 50 ಕರೆಕ್ಟ್ ಆಗ್ಯಾವ ಸರ್ ಅಂದ್ರೆ ಆಯ್ತು, ಅವ್ರು ಸ್ಟಾಪ್ನಾಗ ಇರ್ತಾರ. ಬಾಲೆ ಹಂಗಿರ್ತಾವ, ಸುಮ್ಮನೆ ಬ್ಯಾಟ್ ಹತ್ತದ ಅಷ್ಟೇ. ಮನೆ FDA ನೋಡಿ ಸೈನ್ಸ್ ಕ್ವಶನ್, ಸುಮ್ಮನೆ ಬ್ಯಾಟ್ ಹತ್ತು. GK 60 ಜಿಗದಾಡಿ ಅದ್ಭುತ, ಅದು ಸಾಮಾನ್ಯ ಕೆಲಸ ಅಲ್ಲ ಅದು. ನಮ್ ಮಂದಿ ಬಡದದ್ದು ಕನ್ನಡದಾಗ ಒಂದ್ 80, 85, 90 ಹೊಡೆದವ್ರು 150 ದಾಡ್ಸ್ಯಾರ. GK ಮಾಡ್ತೀನಿ ಅಂದ್ರೆ ಆಗುವಲ್ಲ. ನಿಮ್ಗೆ ಎಂದೋ ಭವಿಷ್ಯ ನೋಡಿದ್ದೇನ. ಆ FDA ಎಕ್ಸಾಮ್ ನಡೀಕಂತ ಮುಂಚೆನೆ ಹೇಳಿದ್ದೆ ನಿಮ್ಗೆ, ಕ್ವಶನ್ ಪೇಪರ್ ಬೆಂಕಿ ಇರ್ತದೆ.
ಸುಲಭವಾಗಿ ಈ ದೇಶದ ಪ್ರಧಾನಿ ಆಗ್ಬಹುದು. ಈಜಿ, ಬಹಳ ಈಜಿ. ಆದ್ರೆ FDA ಹಳಿ ಹುಲಿಗಳು ಎಂಟ್ರಿ ಕೊಟ್ಟಿರ್ತಾವ ನೋಡ್ರಿ ನೀವು. ಹಾಗಾದ್ರೆ ಕ್ವಶನ್ ನೋಡಿ, ಈ ಪಾಕ್ ಜಲಸಂಧಿ ಇದೆಯಲ್ಲ, ಮನ್ನಾರಕಾರಿ ಹಾಗೂ ಬಂಗಾಳ ಕೊಲ್ಲಿ, ಮನ್ನಾರಕಾರಿ ಬಂಗಾಳ ಕೊಲ್ಲಿಗಳನ್ನು ಒಂದುಗೂಡಿಸ್ತದೆ, ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸ್ತದೆ. ಯಾವ ಜಲಸಂಧಿ ಅಂದ್ರೆ ಪಾಕ್ ಜಲಸಂಧಿ. ಪಾಕ್ ಅನ್ನುವಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಇದನ್ನ ಗುರುತಿಸಿದ್ದರಿಂದ ಇದಕ್ಕೆ ಪಾಕ್ ಜಲಸಂಧಿ ಅಂತ ಕರಿತೀವಿ. ಯಾವ್ಯಾವ ದೇಶಗಳು ಅಂದ್ರೆ ಭಾರತ ಮತ್ತು ಶ್ರೀಲಂಕಾ, ಭಾರತ ಮತ್ತು ಶ್ರೀಲಂಕಾಗಳನ್ನು ಬೇರ್ಪಡಿಸಿ ಮನ್ನಾರಕಾರಿ ಬಂಗಾಳ ಕೊಲ್ಲಿಗಳನ್ನು ಒಂದುಗೂಡಿಸ್ತದೆ. ಇನ್ನ ರಾಮ ಸೇತುವೆ, ಎಷ್ಟೋ ಜನ ಹೇಳ್ತಾರೆ ರಾಮನೇ ಇರ್ಲಿಲ್ಲ ಅಂತ. ಅದು ಬೇಸರದ ಸಂಗತಿ. ಇತಿಹಾಸದ ಪುಟದಲ್ಲಿ ರಾಮ ಇದ್ದ. ಭಾರತ ಹಾಗೂ ಶ್ರೀಲಂಕಾಗಳ ಮಧ್ಯದಲ್ಲಿ ರಾಮ ಸೇತುವೆಯನ್ನು ಕಟ್ಟಿಸಿದ, ಶ್ರೀಲಂಕಾದ ಮೇಲೆ ದಾಳಿಯನ್ನು ಮಾಡಿದ, ಹನುಮಂತ ಲಂಕೆಗೆ ಬೆಂಕಿ ಇಟ್ಟ. ಇವತ್ತಿಗೂ ಆ ಶ್ರೀಲಂಕಾದಲ್ಲಿ ಕೆಳಗಡೆ ಭೂಮಿ ಏನಾಗಿದ್ರೆ ಇವತ್ತಿಗೂ ಕೆಲವೊಂದು ಸುಟ್ಟಂತ ಇದ್ದಿಲುಗಳ ಅವಶೇಷಗಳು ನಮಗೆ ಪತ್ತೆ ಆಗ್ತದೆ. C14 ಮತ್ತು ಪೊಟ್ಯಾಷಿಯಂ ಅನ್ನುವಂತ ರಾಸಾಯನಿಕ ವಸ್ತುವನ್ನ ಅಲ್ಲಿ ಪ್ರಯೋಗ ಮಾಡಿದ್ರೆ ಸಾಕಷ್ಟು ಪ್ರಯೋಗಗಳು ಕಂಡಿದ್ದು ಉದಾಹರಣೆ ಇದೆ. ಅದೇನೇ ಇರಲಿ, ರಾಮ ಸೇತುವೆ ಸುಳ್ಳಾದರೆ, ರಾಮ ಸೇತುವೆ ಇದೆ. ಭಾರತ ಹಾಗೂ ಶ್ರೀಲಂಕಾದಲ್ಲಿ ಆಗಿನ ನೀರುಗಲ್ಲಗಳನ್ನು ಬಳಸಿಕೊಂಡು ಶ್ರೀಲಂಕಾ ದೇಶಕ್ಕೆ ಸೇತುವೆಯನ್ನ ಕಟ್ಟಿ ಶ್ರೀಲಂಕಾದ ಮೇಲೆ ದಾಳಿಯನ್ನು ಮಾಡಿದ್ರು ಅನ್ನುವಂಥದ್ದೇ ರಾಮ ಸೇತುವೆ. ಈ ರಾಮ ಸೇತುವೆಯನ್ನು ಆವಿಷ್ಕಾರ ಮಾಡಿದವರು ಯಾರಂದ್ರೆ ಅಡಮ್ ಅನ್ನುವಂತ ವ್ಯಕ್ತಿ. ಆ ಉದ್ದೇಶಕ್ಕಾಗಿ ರಾಮ ಸೇತುವೆಯನ್ನ ಅಡಮ್ ಸೇತುವೆ ಅಂತ ಕರಿತೀವಿ. ಭಾರತ ಹಾಗೂ ಶ್ರೀಲಂಕಾಗಳ ಮಧ್ಯದಲ್ಲಿ ಮನ್ನಾರಕಾರಿ ಇದೆ, ರಾಮ ಸೇತುವೆ ಇದೆ, ಪಾಕ್ ಜಲಸಂಧಿ ಇದೆ. ಇದು ಭಾರತ ಮತ್ತು ಶ್ರೀಲಂಕಾಗಳ ಮಧ್ಯದಲ್ಲಿ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಜನಾಂಗೀಯ ದೃಷ್ಟಿಯಿಂದ ಪ್ರತಿಯೊಂದು ವಿಚಾರಗಳಲ್ಲಿ ಭಾರತ ಮತ್ತು ಶ್ರೀಲಂಕಾದ ಮಧ್ಯದಲ್ಲಿ ಅನ್ಯೋನ್ಯವಾದ ಸಂಬಂಧ ಇದೆ. ಸಾರ್ಕ್ ರಾಷ್ಟ್ರಗಳಲ್ಲಿ ಭಾರತ ದೇಶದ ಮಾತನ್ನು ಮೀರಂಗಿಲ್ಲದು ಶ್ರೀಲಂಕಾ. ಶ್ರೀಕೃಷ್ಣ ದೇವರಾಯ, ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯ ಶ್ರೀಲಂಕಾಕ್ಕೆ ಹೋಗಿ ಶ್ರೀಲಂಕಾದ ರಾಜಕೀಯ ಹಸ್ತಕ್ಷೇಪವನ್ನು ಮಾಡುವುದರ ಮೂಲಕ ಆ ಶ್ರೀಲಂಕಾದ ಬುಡಕಟ್ಟು ಜನಾಂಗವನ್ನು ಬಗ್ಗು ಬಡದು ವಿಜಯಬಾಹುನ ಮಗನಾಗಿರುವಂತ ಭುವನೈಕ್ಯ ಬಾಹು ಅನ್ನುವಂತ ವ್ಯಕ್ತಿ, ಆ ಶ್ರೀಲಂಕಾದ ರಾಜನಾಗಿರುವಂತ ವಿಜಯಬಾಹು ಅನ್ನುವಂತ ರಾಜನ ಮಗನಾಗಿರುವಂತ ಭುವನೈಕ್ಯ ಬಾಹುನನ್ನ ಅಧಿಕಾರಕ್ಕೆ ತರುವುದರ ಮೂಲಕ ರಾಜಕೀಯ ಸಂಬಂಧಗಳನ್ನು ಮೆರೆದಂತ ವ್ಯಕ್ತಿ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಶ್ರೀಕೃಷ್ಣ ದೇವರಾಯ ಅಂತ ಗುರುತಿಸ್ತೀವಿ. ಸಾಕಷ್ಟು ಜನ ಒಬ್ರಲ್ಲ, ಅಮೋಘ ವರ್ಷ ನೃಪತುಂಗ ಆಗಿರಬಹುದು, 3ನೇ ಗೋವಿಂದ ಆಗಿರಬಹುದು. ನಮ್ಮ ಹಾಲ 17ನೇ ದೊರೆ ಹಾಲ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಹಾಲ ರಾಷ್ಟ್ರದ ಅತ್ಯಂತ ಸುಂದರವಾಗಿರುವಂತ ಕನ್ಯೆಯನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದ. ಆ ಕನ್ಯೆ ಹೆಸರೇ ಲೀಲಾವತಿ ಅಂತ. ಲೀಲಾವತಿ ಹಾಲ ಬರೆದಂತ ಪ್ರಸಿದ್ಧವಾದ ಕೃತಿ ಯಾವ್ದಂದ್ರ ಗಾಥಾ ಸಪ್ತಸತಿ. ಆ ಗಾಥಾ ಸಪ್ತಸತಿ ಯಾವ ಭಾಷೆಯಲ್ಲಿದೆ ಅಂದ್ರೆ ಪ್ರಾಕೃತ ಭಾಷೆಯಲ್ಲಿದೆ. ನಾ ಹೇಳಿದ ವಿಚಾರಗಳು ಎಲ್ಲಿದೆ ಅಂತಂದ್ರೆ ಈ ಪ್ರಾಕೃತ ಭಾಷೆಯ ಹಾಲ ಗಾಥಾ ಸಪ್ತಸತಿಯಲ್ಲಿ ಇಲ್ಲ. ಲೀಲಾವತಿ ಬರೆದಂತ ಒಂದು ಪ್ರಸಿದ್ಧವಾದ ಕೃತಿ ಲೀಲಾವತಿ ಅನ್ನುವಂತ ಗ್ರಂಥದಲ್ಲಿ ಉಲ್ಲೇಖ ಇದೆ. ಇಲ್ರಿ ಹಿಂಗ ನಮ್ಮ ಯಜಮಾನ್ರು ಬಂದ್ರು, ಕಿಡ್ನಾಪ್ ಮಾಡ್ಕೊಂಡ್ರು, ನಮ್ಮನ್ನ ಅಪಹರಿಸಿಕೊಂಡು ಬಂದು ಮದುವೆ ಆದ್ರು ಅಂತೇಳಿ ಅವಳು ಬರೆದಂತ ಡೈಲಿ ಡೈರಿ ಲೀಲಾವತಿ ಅನ್ನುವಂತ ಡೈಲಿ ಡೈರಿಯಲ್ಲಿ ಆ ಒಂದು ವಿಚಾರಗಳನ್ನ ಅಧ್ಯಯನ ಮಾಡ್ತೀವಿ. ಬೆಂಕಿಯವರು ಇಬ್ರು ಹಾಲನು ಹಂಗೆ, ಲೀಲಾವತಿನೂ ಹಂಗೆ, ಇವರ ಮಧ್ಯದಲ್ಲಿ ಗುಣಾಢ್ಯನೂ ಹಂಗೆ. ಗುಣಾಢ್ಯ ಬರೆದಂತ ಪ್ರಸಿದ್ಧವಾದ ಕೃತಿ ಬೃಹತ್ ಕಥಾ ಅಥವಾ ಒಡ್ಡ ಕಥಾ ಯಾವ ಭಾಷೆಯಲ್ಲಿದೆ ಅಂದ್ರೆ ಪೈಸಾಚಿ ಭಾಷೆಯಲ್ಲಿದೆ. ಬಿದ್ದು ಅಡ್ಡಾಡತ್ತರು ಯಾರಿಗೆ ಅರ್ಥ ಆಗಬಾರದು ಅಂತ ಭಾಷೆಯನ್ನೇ ಪೈಸಾಚಿ ಭಾಷೆ ಎಂದು ಕರೆಯುತ್ತೇವೆ. ನಾವು ಬರೆದಂತ ಹ್ಯಾಂಡ್ ರೈಟಿಂಗ್, ನಾವು ಬರೆದಂತ ಅಕ್ಷರಗಳು ಕಂಪ್ಯೂಟರ್ ಚೆಕ್ ಮಾಡುವಾಗ ಕಂಪ್ಯೂಟರ್ ಸುಟ್ಟು ಹೋಗುತ್ತಿದ್ದಾರೆ, ವಯರ್ ಭಸ್ಮ ಆಗುತ್ತಿದ್ದಾರೆ. ಕಂಪ್ಯೂಟರ್ ಒಂದು 15 ನಿಮಿಷ ನಿಂತು ಸ್ಟ್ರಕ್ ಆಗಿ ಆಮೇಲೆ ಆರಂಭ ಆಗ್ತಿದ್ದಾರೆ. ಅವರ ಹ್ಯಾಂಡ್ ರೈಟಿಂಗ್ ಏನಪ್ಪಾ ಅಂದ್ರೆ ಅದು ಪೈಸಾಚಿ ಭಾಷೆಯಲ್ಲಿದೆ ಅಂತ. ಅಥವಾ ಉಪನ್ಯಾಸಕರು ಚೆಕ್ ಮಾಡುವಂತ ಸಮಯದಲ್ಲಿ ಲಘು ಹೃದಯಘಾತ ಸಂಭವಿಸ್ತಾ ಇದ್ದಾರೆ, ಮುಖದಲ್ಲಿ ಮೇಲಿನ ಮೇಲೆ ಬೆವರು ಬರ್ತಾ ಇದ್ದಾರೆ, ಮಧ್ಯದಲ್ಲಿ ಆಗಾಗ ಒಂದಿಷ್ಟು ನೀರು ಕುಡಿತಾ ಇದ್ರೆ ಅದು 100% ಯಾವ ಭಾಷೆ ಇದೆ ಅಂದ್ರೆ ಪೈಸಾಚಿ ಭಾಷೆ ಇದೆ ಅಂತ ಅರ್ಥ. ಅದೇನೇ ಇರಲಿ, ಒಟ್ಟಾರೆಯಾಗಿ ಭಾರತ ಮತ್ತು ಶ್ರೀಲಂಕಾಗಳ ಮಧ್ಯದಲ್ಲಿ ಅನ್ಯೋನ್ಯವಾಗಿರುವಂತ ಸಂಬಂಧ ಇತ್ತು. ಇಷ್ಟು ನಮ್ಮ ಭಾರತ ದೇಶದ ಒಂದು ಪ್ರಾಕೃತಿಕವಾಗಿರುವಂತ ಹಿನ್ನೆಲೆಯನ್ನು ತೆಗೆದುಕೊಂಡೆವು. ನಮ್ಮ ಭಾರತ ಒಂದು ಪರ್ಯಾಯ ರಾಷ್ಟ್ರ. ಪರ್ಯಾಯ ದ್ವೀಪ ಅಂದ್ರೆ ಏನು? 3 ಕಡೆ ನೀರು, 1 ಕಡೆ ಭೂಮಿ, ಅದಕ್ಕೆ ಪರ್ಯಾಯ ದ್ವೀಪ ರಾಷ್ಟ್ರ ಅಂತ ಕರಿತೀವಿ. ಇಂತ ನಮ್ಮ ಭಾರತ ದೇಶ 2011ರ ಜನಗಣತಿಯ ಪ್ರಕಾರ, ಇದರ ಮೇಲೆ ಕ್ವಶನ್ ಕೇಳ್ತಾ ನೋಡಿ, 2011ರ ಜನಗಣತಿಯ ಪ್ರಕಾರ 1,121,93,422 ಕೋಟಿ ಜನಸಂಖ್ಯೆ ಅಂತ ಗುರುತಿಸ್ತೀವಿ. ಭಾರತ ದೇಶದ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ನೋಡಿ, ಬಾಯಿ ಹಿಡಿಸಲಾರ್ದಂಗ್ ಬರ್ತದೆ.
ಒಂದು ನ್ಯಾಷನಲ್ ಹೈವೇ ಆಗದ ಮಗನ್. 121,93,422 ಜನಸಂಖ್ಯೆ. ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ 17.5. 100 ಜನ ಆದರಂದ್ರೆ 100 ಜನದಾಗ 17 ಜನ ನಮ್ಮವರೇ ಇರ್ತಾರೆ. ಜನಸಂಖ್ಯೆಯಲ್ಲಿ 2ನೇ ಸ್ಥಾನ. ಪ್ರತಿ 1.5 ಸೆಕೆಂಡಿಗೆ ಒಂದು ಮಗು ಹುಡ್ತದೆ ನಮ್ಮ ದೇಶದಲ್ಲಿ. 1.5 ಸೆಕೆಂಡಿಗೆ ಒಂದು ಮಗು. 1 ನಿಮಿಷಕ್ಕೆ 40 ಮಕ್ಕಳು. 1 ಗಂಟೆಗೆ 2,400 ಮಕ್ಕಳು. 1 ದಿನಕ್ಕೆ 57,000 ಮಕ್ಕಳು. 1 ವರ್ಷಕ್ಕೆ 1.8 ಕೋಟಿ ಜನಸಂಖ್ಯೆ. ಭಾರತ ದೇಶದಲ್ಲಿ 1 ವರ್ಷದಲ್ಲಿ ಹುಟ್ಟುವಂತ ಜನಸಂಖ್ಯೆ ಆಸ್ಟ್ರೇಲಿಯಾ ಖಂಡದ ಒಟ್ಟು ಜನಸಂಖ್ಯೆಗೆ ಸಮ. ಧೂಳಿಪಟ ನಮ್ಮವೇ 4 ಜಾಸ್ತಿ ಆಗ್ತವೆ. ಆಸ್ಟ್ರೇಲಿಯಾದ ಸಮಸ್ತ ಜನಸಂಖ್ಯೆ ಭಾರತ ದೇಶದ 1 ವರ್ಷದ ಜನಸಂಖ್ಯೆಗೆ ಸಮ. ಇನ್ನ ನಮ್ಮವ 4 ಜಾಸ್ತಿ ಆಗ್ತಾವ. ಸರಿ ಒಳ್ಳೆ ಅಂತಿರ್ತಾವ. 10 ವರ್ಷಕ್ಕೆ 18 ಕೋಟಿ ಜನಸಂಖ್ಯೆ. ಅವೆಲ್ಲ ಮಾತಾಡಕ್ ಹೋಗ್ಬಾರ್ದು ನಾವು. ಅಷ್ಟು ಭಾರತ ದೇಶದ ಜನಸಂಖ್ಯೆ. ಎಸ್, ಒಟ್ಟಾರೆಯಾಗಿ ಭಾರತ ದೇಶದ ಜನಸಂಖ್ಯೆ 121 ಕೋಟಿ 1,93,422 ಜನಸಂಖ್ಯೆ ಇದ್ದು, ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದ ಪಾಲು ಎಷ್ಟಂದ್ರೆ 17.5. ಎಷ್ಟನೇ ಸ್ಥಾನ ಅಂದ್ರೆ 2ನೇ ಸ್ಥಾನ. ಚೀನಾ ದೇಶ ಗಾವರಾಯ ನೋಡ್ತದ ನಮ್ ಕಡೆ. ಇಂಥ ನಮ್ಮ ಭಾರತ ದೇಶದಲ್ಲಿ ಸಾಕ್ಷರ ಪ್ರಮಾಣವನ್ನು ತೆಗೆದುಕೊಂಡ ಅಥವಾ ಜನಸಂಖ್ಯೆಯನ್ನು ತೆಗೆದುಕೊಂಡಾಗ ಹೈಯೆಸ್ಟ್ ಜನಸಂಖ್ಯೆ ಹೊಂದಿರುವಂತ ರಾಜ್ಯಗಳು ಉಮಾ ಭಾರತಿ ಮಮತಾ ಬ್ಯಾನರ್ಜಿ ಜೊತೆ ಜಗಳ ಮಾಡಿದಳು. ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿದ ರಾಜ್ಯಗಳು ಸಿಮಿ ಅಗರವಾಲ ಚಿತ್ರನಟಿ. ನೋಡಿ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಜ್ಯಗಳು ಯಾವ ಅಂತಂದ್ರೆ ಉಮಾ ಭಾರತಿ ಮಮತಾ ಬ್ಯಾನರ್ಜಿ ಜೊತೆ ಜಗಳ ಮಾಡಿದಳು. ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿದ ರಾಜ್ಯಗಳು ಸಿಮಿ ಅಗರವಾಲ ಚಿತ್ರನಟಿ. ಮೀನ್ಸ್ ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಬಿಹಾರ್, ಪಶ್ಚಿಮ ಬಂಗಾಳ. ಉಮಾ ಭಾರತಿ ಮಮತಾ ಬ್ಯಾನರ್ಜಿ ಜೊತೆ ಜಗಳ ಮಾಡಿದ ಅಂದ್ರೆ ಏನು? ಉ ಅಂದ್ರೆ ಉತ್ತರ ಪ್ರದೇಶ್, ಮ ಅಂತಂದ್ರೆ ಮಹಾರಾಷ್ಟ್ರ, ಭಾರತಿ ಬಿಹಾರ, ಪಶ್ಚಿಮ ಬಂಗಾಳ ಫ್ರಮ್ ವೆಸ್ಟ್ ಬಂಗಾಳ, ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳ. ಕಡಿಮೆ ಜನಸಂಖ್ಯೆ ಹೊಂದಿದ ರಾಜ್ಯಗಳು ಸಿಕ್ಕಿಂ, ಮಿಜೋರಾಂ, ಅರುಣಾಚಲ ಪ್ರದೇಶ್, ಗೋವಾ. ವೆರಿ ಇಂಪಾರ್ಟೆಂಟ್, ಇವೆಲ್ಲ ಬರ್ಕೋಬೇಕು ನೀವು. ಉತ್ತರ ಪ್ರದೇಶ 19.95 ಕೋಟಿ ಜನಸಂಖ್ಯೆ ಇದ್ರೆ ಸಿಕ್ಕಿಂ 6,07,000 ಬರೇ ಚಿಲ್ಡ್ರ. 6,07,000 ಜನಸಂಖ್ಯೆ ಸಿಕ್ಕಿಂ ಆದರೆ ಉತ್ತರ ಪ್ರದೇಶದ ಜನಸಂಖ್ಯೆ 19.95 ಕೋಟಿ. 19.95 ಕೋಟಿ ಜನಸಂಖ್ಯೆ ಉತ್ತರ ಪ್ರದೇಶ ಆದರೆ ಕಡಿಮೆ ಜನಸಂಖ್ಯೆ ಹೊಂದಿದ ರಾಜ್ಯ ಸಿಕ್ಕಿಂ 6,07,000. ಉಮಾ ಭಾರತಿ ಮಮತಾ ಬ್ಯಾನರ್ಜಿ ಜೊತೆ ಜಗಳ ಮಾಡಿದಳು. ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಬಿಹಾರ, ಪಶ್ಚಿಮ ಬಂಗಾಳ, ಸಿಕ್ಕಿಂ, ಮಿಜೋರಾಂ, ಅರುಣಾಚಲ ಪ್ರದೇಶ್, ಗೋವಾ. ಕಡಿಮೆ ಜನಸಂಖ್ಯೆ ಹೊಂದಿದ ರಾಜ್ಯಗಳು, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಜ್ಯಗಳು. ನಾಳೆ ಬರೇ ಉತ್ತರ ಪ್ರದೇಶ ಒಂದೇ ಅದರಲ್ಲಿ ಏನು ನಡೆಯಂಗಿಲ್ಲ. ಯಾಕಂದ್ರೆ ಅನುಕ್ರಮವಾಗಿ ಕೇಳ್ತಾನೆ. ಅನುಕ್ರಮ ಕೇಳಿದಾಗ ಈ ತರ ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು ನೀವು. ಅಂದಾಜು ಇಷ್ಟು ಇರಬಹುದು, ಇದು ಇರಬಹುದು, ಅವರು ನೀವು ಇಷ್ಟು ಕೊಡಬಹುದು ಅಂತ ಮಾರ್ಕ್ಸ್. ಅವರು ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕು. ಹೆಂಗಂದ್ರೆ ಹೊಡೆದ್ರು ಪರ್ಫೆಕ್ಟ್ ಆಗಿ ರಾಮನ ಬಾಣ ಇದ್ದಂಗೆ ಇರಬೇಕು. ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಬಿಹಾರ್, ಪಶ್ಚಿಮ ಬಂಗಾಳ. ಸಿಮಿ ಅಗರವಾಲ ಚಿತ್ರನಟಿ ಸಿಕ್ಕಿಂ, ಮಿಜೋರಾಂ, ಅರುಣಾಚಲ ಪ್ರದೇಶ್, ಗೋವಾ. ಫಾರ್ಮುಲಾ ಹೇಳ್ತೀನಿ, ಲಾಸ್ಟ್ ಒಬ್ರಿಗೆ ಕೇಳ್ತೀನಿ, ಹೇಳಕತ್ತೀರಿ ಪರ್ಫೆಕ್ಟ್ ಆಗ್ರಿ. ಅವು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದಂತ ರಾಜ್ಯಗಳು. ಓಕೆ, ನಮ್ಮ ದೇಶದ ಸಾಕ್ಷರ ಪ್ರಮಾಣ ಬಂದಾಗ 74.04, ಓಕೆ, ಅಥವಾ 72.98, ಓಕೆ, ಅಥವಾ 73% ಓಕೆ. ಏನ್ ಸರ ಇದು? ಇದ್ರಾಗ ಪರ್ಫೆಕ್ಟ್ ಆನ್ಸರ್ ಯಾವ್ದಂದ್ರೆ ಇದು ಪರ್ಫೆಕ್ಟ್. 72.98 ಇದೆಯಲ್ಲ, ಇದು ಪರ್ಫೆಕ್ಟ್ ಆಗಿರುವಂತ ಆನ್ಸರ್. ಇದು SSLC ಗೌರ್ಮೆಂಟ್ ಬುಕ್ ನ ಕೊಟ್ಟಂತ ಉತ್ತರ. 72.92 ಅಂದ್ರು ಒಂದೇ, 73 ಅಂದ್ರು ಒಂದೇ. ಇದು ಸರಾಸರಿಯಾಗಿರುವಂತ ಉತ್ತರ. ಬೇಡ, ಸುಮ್ಬಿಟ್ಬಿಡೋಣ. ಸರಿ, ಇದ್ರ ಎರಡರಾಗ ಒಂದ್ ಕೊಟ್ರೆ ಯಾವ್ದು ಬರೀಬೇಕು? ಹಂಗ ಸ್ವಚ್ಛ ಕೊಡಂಗಿಲ್ಲ. ಹಂಗೇನಾದ್ರೂ ಕೊಟ್ಟಾನಂತಂದ್ರ ದಡ್ಡಪ್ಪ ತೆಗದಾನ ಅಂತ ಅರ್ಥ. ಯಾಕಂದ್ರ ಇದು ಪ್ರಾವಿಷನಲ್ ಲಿಸ್ಟ್, ಇದು ಫೈನಲ್ ಲಿಸ್ಟ್. ಸಾಕ್ಷರ ಪ್ರಮಾಣ 74.04 ಇದು ಪ್ರಾವಿಷನಲ್ ಲಿಸ್ಟ್, ಇದು ಫೈನಲ್ ಲಿಸ್ಟ್. ಹಾಗಾದ್ರೆ ಅತಿ ಹೆಚ್ಚು ಎರಡು ಒಂದೇ. ಎರಡು ಕರೆಕ್ಟ್ ಆನ್ಸರ್ ಇರ್ತಾವ, ಎರಡರ ಒಂದ್ ಕೊಟ್ಟಿರ್ತಾನೆ. ಓಕೆನಾ?
ಇದ್ರಾಗ ಪುರುಷ ಸಾಕ್ಷರ ಪ್ರಮಾಣ, ಮಹಿಳಾ ಸಾಕ್ಷರ ಪ್ರಮಾಣ. ಪುರುಷ ಎಷ್ಟು? 82, ಮಹಿಳೆ ಎಷ್ಟು? 68. ಕರೆಕ್ಟಾ? ಮಹಿಳೆ ಪುರುಷ 82%, ಪುರುಷ 82%, ಮಹಿಳೆ 68%. ಕರೆಕ್ಟ್ ಇದೆಯಾ? ಪುರುಷ 82, ಮಹಿಳೆ 68%. ಯಾರೋ ಮಹಿಳೆದು ಬೇಡ ನಾವು ಹಂಗನ್ಬಾರ್ದಪ್ಪ. ಇಲ್ಲಿ ನೋಡಿ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ರಾಜ್ಯಗಳು, ಗರಿಷ್ಠ ಜನಸಂಖ್ಯೆ ಹೊಂದಿರುವಂತ ರಾಜ್ಯಗಳು ಕೆಮ್ಮಿಗೆ ಗೋಮೂತ್ರ, ಕೆಮ್ಮಿಗೆ ಗೋಮೂತ್ರ. ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿದ ರಾಜ್ಯಗಳು ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿದ ರಾಜ್ಯಗಳು 82.14, ಮಹಿಳಾ ಸಾಕ್ಷರ ಪ್ರಮಾಣ 65.46 ನೋಡಿ. ಓಕೆ. ಕೆಮ್ಮಿಗೆ ಗೋಮೂತ್ರ ಭೀಮ ಮತ್ತು ಅರ್ಜುನರು ರಾಜ್ಯರು, ಭೀಮ ಮತ್ತು ಅರ್ಜುನರು ರಾಜರು. ಅತಿ ಹೆಚ್ಚು ಜನಸಂಖ್ಯೆಯನ್ನು ಸಾಕ್ಷರ ಹೊಂದಿರುವಂತಹ ರಾಜ್ಯಗಳು, ಅತಿ ಹೆಚ್ಚು ಸಾಕ್ಷರ ಹೊಂದಿರುವಂತಹ ರಾಜ್ಯಗಳು ಕೇರಳ, ಮಿಜೋರಾಂ, ಗೋವಾ, ತ್ರಿಪುರಾ. ಗರಿಷ್ಠ ಸಾಕ್ಷರ ಹೊಂದಿದಂತ ರಾಜ್ಯಗಳು ಕೇರಳ, ಮಿಜೋರಾಂ, ಗೋವಾ, ತ್ರಿಪುರಾ. ಕಡಿಮೆ ಬಿಹಾರ್, ಅರುಣಾಚಲ ಪ್ರದೇಶ್, ರಾಜಸ್ಥಾನ್, ಜಾರ್ಖಂಡ್. ಬರೆದ್ಬಿಡಿ, ಬರಬರ ಗಿಚ್ಚು ಹೋದ್ ಬಿಡ್ಬೇಕು. ನೀವು ಯಾವ ಕೋಚಿಂಗ್ ಸೆಂಟರ್ ಹೋದ್ರೆ ಇವು ಟ್ರಿಕ್ ಗಳನ್ನ ಹೇಳ್ಕೊಡಂಗಿಲ್ಲ. ಒಂದು ಊಟ ಮಾಡೋ 5 ನಿಮಿಷದಿಂದ ನೆನಪು ಮಾಡ್ಕೊಂಡ್ಬಿಟ್ಟು ಪರ್ಫೆಕ್ಟ್ ಆಗಿಬಿಡುತ್ತದೆ. ಕೆಮ್ಮಿಗೆ ಗೋಮೂತ್ರ ಕೇರಳ, ಮಿಜೋರಾಂ, ಗೋವಾ, ತ್ರಿಪುರಾ. ಕಡಿಮೆ ಬಿಹಾರ್, ಅರುಣಾಚಲ ಪ್ರದೇಶ್, ರಾಜಸ್ಥಾನ್, ಜಾರ್ಖಂಡ್. ಕಡಿಮೆ ಜನಸಂಖ್ಯೆ ಹೊಂದಿದ ಏನು ಸಾಕ್ಷರ ಹೊಂದಿದಂತ ರಾಜ್ಯಗಳು. ಹೆಚ್ಚು ಸಾಕ್ಷರ ಹೊಂದಿದ್ದು ಕೆಮ್ಮಿಗೆ ಗೋಮೂತ್ರ, ಕಡಿಮೆ ಸಾಕ್ಷರ ಹೊಂದಿದ್ದು ಬಿಹಾರ, ಅರುಣಾಚಲ ಪ್ರದೇಶ್, ರಾಜಸ್ಥಾನ್, ಜಾರ್ಖಂಡ್. ಹೆಚ್ಚು ಕೇರಳ, ಮಿಜೋರಾಂ, ಗೋವಾ, ತ್ರಿಪುರಾ. ಇನ್ನು ನಮ್ಮ ದೇಶದ ಡೆನ್ಸಿಟಿ, ಜನಸಾಂದ್ರತೆ 382 ನೋಡಿ. ಡೆನ್ಸಿಟಿ ಅಂದ್ರೆ ಏನು? 1,121 ಕೋಟಿ 1,93,422 ಡಿವೈಡ್ ಬೈ 32,87,263 ಅಂದ್ರ ಒಂದು ದೇಶದ ಒಟ್ಟು ಜನಸಂಖ್ಯೆ ಆ ದೇಶದ ಒಟ್ಟು ವಿಸ್ತೀರ್ಣದಿಂದ ಭಾಗಿಸಿದಾಗ ಬರುವ ಉತ್ತರ 32,87,263 ಒಂದ್ಲೆ 387. ಭಾರತ ದೇಶದ ಜನಸಾಂದ್ರತೆ ಎಷ್ಟಿದೆ ಅಂದ್ರೆ 382 ನೋಡಿ. ಸುಮ್ನೆ ಎಲ್ಲ ದೈವಾಟ್ ನಮ್ ಕೈಗೆ ಕಡತ ಪಡತ್ ಹೊಡಿಬೇಕಾದ್ರೆ ಎಲ್ಲ ಆಗಿ 32,87,263 ಒಂದ್ಲೆ 387, 1,121 ಕೋಟಿ 1,93,422 ರೈಟ್ ಆನ್ಸರ್ ನೋಡಿ. ಕರೆಕ್ಟ್ ಆನ್ಸರ್. ಸಾಕ್ಷರ ಪ್ರಮಾಣ ಎಷ್ಟು ಸಾಕ್ಷರ ಹೊಂದಿದ್ದು ಜನಸಂಖ್ಯೆ ಇಲ್ಲ ನೋಡು. ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ, ಪಶ್ಚಿಮ ಬಂಗಾಳ. ಕಡಿಮೆ ಸಿಕ್ಕಿಮ, ಮಿಜೋರಾಂ, ಅರುಣಾಚಲ ಪ್ರದೇಶ, ಗೋವಾ. ನಮ್ ಬಳಗ ಹಂಗ ಟ್ಯಾಂಕು ಸರ್ ಅಂತದ ಒಳಗ ಇವೆಲ್ಲ ಬಡದಾಡಿ ಕಲ್ತು ಒಟ್ಟು ಪೊಲೀಸ್ ಆಗಿಬಿಡ್ತಾವ. ಪೊಲೀಸ್ ಒಳಗ ಆ ಬಡದಾಡಿ ಕಲೀಲಿ ಬಹಳ ಇಂಟ್ರೆಸ್ಟ್. ಇಲ್ಲಿ ಬಡದಾಡಿ ಥ್ಯಾಂಕ್ ಯು ಸರ್ ಅಂತೇಳಿ ಒಳಗ್ ಬಡದಾಡಿ ಗಪ್ಪನ ಹೋಗಿ ನೌಕರಿ ಹೊಡೆದ್ ಬಿಡುದ ಒಂದು. ನೀ ಸುಮ್ ಕುಂದ್ರಪ್ಪ ಶ್ರೀಕಾಂತ, ನಿಮ್ಮ ಮಾಯಿ
ನಾನ್ ನಿನ್ಗೇನ್ರ ಮಾತಾಡಿಸಿ ನಾನು ಯಾರ ಬೆಂಕಿಲತ್ತಾನೋ ನಿಮ್ಮ ಮಾಯಿ ಬರೀ ಇಂತ ನೋಡ್ರ ಅಡ್ಡಡ್ ಬೆಂಕಿಲತ್ತ ಯಾರೋ ಮರಿಯಮ್ಮನವ ಆನೆ ಮುಂದೆ ಮರಿಯಮ್ಮ ಎಲ್ಲ ಅನ್ಸರ್ ಅಕ್ಕಿ ಯಾಕೆ ಪಾಪ. ಹಾಗಾದ್ರೆ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತ ರಾಜ್ಯಗಳು ಯಾವುವು? ಬಿಪಿ ಕಡಿಮೆ ಆದರೆ ಉತ್ತಮ. ಬಿಪಿ ಕಡಿಮೆ ಆದರೆ ಉತ್ತಮ. ಕಡಿಮೆ ಅಮಾಶಿ ಕತ್ತಲ, ಅಮಾಶಿ ಕತ್ತಲು. ಹೆಚ್ಚು ಜನಸಾಂದ್ರತೆ ಹೊಂದಿದಂತ ರಾಜ್ಯಗಳು ಬಿಪಿ ಕಡಿಮೆ ಆದರೆ ಉತ್ತಮ. ಕಡಿಮೆ ಜನಸಾಂದ್ರತೆ ಹೊಂದಿದ್ದು ಅಮಾಶಿ ಕತ್ತಲ. ಬಿಪಿ ಕಡಿಮೆ ಆದರೆ ಉತ್ತಮ ಅಂದ್ರೆ ಯಾವುದು? ಬಿಹಾರ, ಪಶ್ಚಿಮ ಬಂಗಾಳ, ಕೇರಳ, ಉತ್ತರ ಪ್ರದೇಶ. ಸಮಾಧಾನ ಕೇಳ್ರಿ. ಗಲಿಬಿಲಿ ಗಾಬರಿ ಆಗುದು, ಯಾವ್ದು ಓದಲಿ, ಯಾವ್ದು ಬಿಡ್ಲಿ, ಯಾವ್ದು ಬರಲಿ. ಒಂದ್ ಕಡೆ ಪ್ರಾಮಾಣಿಕವಾಗಿ ಈ 1ನೇ ಚಾಪ್ಟರ್ ಹೇಳಕತ್ತೀನಿ. ನಾಳೆ 2ನೇ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ ಇಂಡಿಯನ್ ಜಿಯೋಗ್ರಫಿಯಲ್ಲಿ. ಒಂದ್ ಸರಿ ನನ್ನ ಪಾಠ ಚಂದ ಕೇಳ್ರಿ. ಒಂದ್ಸರಿ ಭೂಗೋಳ ಸಂಜೀವಿನಿ ಪುಸ್ತಕ ಚಂದಾಗಿ ಓದ್ರಿ. ನಾ ಏನ್ ಹೇಳ್ತಾ ಇದ್ದಲ್ಲಿ ಭೂಗೋಳ ಸಂಜೀವಿನಿ ಹಿಂಗೆ ಇದೆ. ನಾ ಹೇಳುವಂತ ಏನ್ ಪಾಯಿಂಟ್ಗಳದಾವಲ್ಲ ಭೂಗೋಳ ಸಂಜೀವಿನಿ ಪುಸ್ತಕದಲ್ಲಿ ಹಿಂಗೆ ಅದಾವೆ. ಲಾಕ್ ಡೌನ್ ಆಗುವಂತ ಸಾಧ್ಯತೆ ಇದೆ. ಯಾರ್ಯಾರು ಪುಸ್ತಕ ತರಿಸ್ಕೊಂಡಿಲ್ಲ ಒಳ್ಳೆ ಕ್ವಾಲಿಟಿ ಪುಸ್ತಕ ತರಿಸ್ಕೊಳ್ಳಿ. ನಾನು ಭೂಗೋಳ ಸಂಜೀವಿನಿ ತಗೋ ಅಂತ ಹೇಳ್ತಾ ಇಲ್ಲ. ಯಾವ್ದಾದ್ರು ಒಂದು ಬುಕ್ ತೋರಿ ಭೂಗೋಳ ಶಾಸ್ತ್ರ ಸಂಬಂಧಪಟ್ಟಂಗ. ಓಕೆನಾ? ಒಟ್ಟು ಓದ್ಬೇಕು ಸಾರಿ ಪರ್ಫೆಕ್ಟ್ ಆಗಿ ಜಾಬ್ ಆಗ್ಬೇಕು. ಒಟ್ಟು ಹೆಂಗಾರ ಮಾಡಿ. ಅಮಾಶಿ ಕತ್ತಲ ಅರುಣಾಚಲ ಪ್ರದೇಶ್, ಮಿಜೋರಾಂ, ಸಿಕ್ಕಿಂ, ಕಾಶ್ಮೀರ್. ಅಮಾಶಿ ಕತ್ತಲ ಅರುಣಾಚಲ ಪ್ರದೇಶ್, ಮಿಜೋರಾಂ, ಸಿಕ್ಕಿಂ, ಕಾಶ್ಮೀರ್. ಕಡಿಮೆ ಜನಸಾಂದ್ರತೆ ಹೊಂದಿರುವಂತ ರಾಜ್ಯಗಳು. ಇನ್ನೊಂದು ವಿಶೇಷವಾಗಿರುವಂತ ಸೂಚನೆ, ಹಲೋ ಸೈನ್ಸ್ ಅಂತ ಪುಸ್ತಕ ನಿನ್ನೆ ಬಿಡುಗಡೆ ಆಗಿದೆ. ಸುಮಾರು PSI PC ಸಂಬಂಧಪಟ್ಟಂತೆ ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ನನ್ನ ಆತ್ಮೀಯ ವಿದ್ಯಾರ್ಥಿ ಆಗಿರುವಂತ ರವೀಂದ್ರ ಅವರು ಬಹಳ ಅದ್ಭುತವಾಗಿ ಬರೆದರ ಬುಕ್. ಅದಕ್ಕೆ ಮುನ್ನಡಿ ನಾನೇ ಬರೆದಿನ ಆ ಪುಸ್ತಕಕ್ಕೆ. ಮತ್ತೆ ಪ್ರಕಾಶನ ಕೂಡ ಭಂಡಾರಿ ಮಠ ಪ್ರಕಾಶನ ಇದೆ. ಬಹಳ ಅದ್ಭುತವಾಗಿರುವಂತ ಪುಸ್ತಕ ಅದು. ನೀವು ಆ ಪುಸ್ತಕ ಸೈನ್ಸ್ ಕ್ವಶನ್ ಓಲ್ಡ್ ಕ್ವಶನ್ ಗಳನ್ನ ಮತ್ತು ಎಕ್ಸ್ಪ್ಲೇನ್ ಮಾಡಿದ್ದಾರ. ಒಂದ್ಸರಿ ಬೈಪಟ್ ಮಾಡಿಬಿಡ್ರಲ್ಲ. ಸೈನ್ಸ್ ಯಾವ ಬುಕ್ ಓದೋ ಅವಶ್ಯಕತೆ ಇಲ್ಲ. ಆ ವಿದ್ಯಾರ್ಥಿ 10 ಜಾಬ್ ತಗೊಂಡನವ. ರವೀಂದ್ರ ಅವರು 10 ಜಾಬ್ ತಗೊಂಡಿದ್ದಾರೆ. 200 ಪೋಸ್ಟ್ ನಲ್ಲಿ 1, 300 ಪೋಸ್ಟ್ ನಲ್ಲಿ 1, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಸ್ಟೇಟ್ ಗೆ 7ನೇ ರ್ಯಾಂಕ್, 10 ಜಾಬ್ ಗಳನ್ನ ಪಡೆದಂತ ವಿದ್ಯಾರ್ಥಿ. ಮತ್ತೆ BEd ದಲ್ಲಿ ಹೈಸ್ಕೂಲ್ ಟೀಚರ್. ಆ ವಿದ್ಯಾರ್ಥಿ ಬರೆದಂತ ಒಂದು ಪುಸ್ತಕ ಯಾವಂದ್ರೆ ಹಲೋ ಸೈನ್ಸ್ ಅಂತ ಹೇಳಿ. ಅದು ಸದ್ಯದಲ್ಲಿ ಮಾರ್ಕೆಟ್ ಗೆ ಬರಲಿದೆ. ಪಟ ಬುಕ್ ತಗೊಂಡು ಓಲ್ಡ್ ಕ್ವಶನ್ ಪೇಪರ್ ಗಳು ಎಕ್ಸ್ಪ್ಲೇನ್ ಮಾಡಿದ್ದಾನೆ. ವಿಶೇಷವಾಗಿ ಕೆಲವೊಂದು ವೆಬ್ಸೈಟ್ ಗಳನ್ನ, ಕೆಲವೊಂದು ವಿಶೇಷವಾಗಿರುವಂತ ಅಂಶಗಳನ್ನ ತಗೊಂಡು ಬರೆದಿದ್ದಾರೆ. ಬಹಳ ಚೆನ್ನಾಗಿದೆ ಪುಸ್ತಕ ಅದು. ಏನಿಲ್ಲ, ಬಹಳ ದೊಡ್ಡ ಗ್ರಂಥ ಇಲ್ಲ ಅದು. ಇಷ್ಟೇ ಸಣ್ಣದಿದೆ. ಆ ಸಣ್ಣ ಪುಸ್ತಕ ಎಲ್ಲಾ ಕ್ವಶನ್ ಮತ್ತೆ ವಿಶೇಷವಾಗಿರುವಂತ ಚಿತ್ರಗಳನ್ನ ಹಾಕಿ ಅಲಂಕಾರಿಕ ಚಿತ್ರಗಳ ಮೂಲಕ ಪುಸ್ತಕ ಚೆನ್ನಾಗಿ ಬರೆದಿದ್ದಾರೆ. ಯಾವುದೇ ಇಲ್ಲ, ನಿಮ್ ನಿಸ್ವಾರ್ಥತೆಯನ್ನು ನೀವು ಸೆಲೆಕ್ಟ್ ಆದ್ರೆ ಸಾಕು ನನಗೆ. ಅದು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ, ಆರ್ಟ್ಸ್ ಮತ್ತು BCom ವಿದ್ಯಾರ್ಥಿಗಳಿಗೆ ಸೈನ್ಸ್ ಟಫ್ ಅನಿಸ್ತಲ್ಲ ಅಂತ ವಿದ್ಯಾರ್ಥಿಗಳಿಗೆ ಅದು ಅನುಕೂಲ ಆಗಿದೆ. ಒಂದ್ ಸರಿ ಪರ್ಫೆಕ್ಟ್ ಆಗಿಬಿಡಿ. ಯಾಕಂದ್ರೆ ನಾಳೆ ಒಂದು 15-20 ಸೈನ್ಸ್ ಕೇಳಿದ್ರೆ ಹೋಗ್ಬಿಡ್ತಾನ. ಬಿಪಿ ಕಡಿಮೆ ಆದರೆ ಉತ್ತಮ. ಬಿಹಾರ, ಪಶ್ಚಿಮ ಬಂಗಾಳ, ಕೇರಳ, ಉತ್ತರ ಪ್ರದೇಶ. ಕಡಿಮೆ ಯಾವುದು? ಅಮಾಶಿ ಕತ್ತಲ ಅರುಣಾಚಲ ಪ್ರದೇಶ್, ಮಿಜೋರಾಂ, ಸಿಕ್ಕಿಂ, ಕಾಶ್ಮೀರ್. ಹೆಚ್ಚು ಜನಸಾಂದ್ರತೆ ಹೊಂದಿದ ರಾಜ್ಯಗಳು, ಕಡಿಮೆ ಜನಸಾಂದ್ರತೆ ಹೊಂದಿರುವಂತ ರಾಜ್ಯಗಳು. ಇದು ಗರಿಷ್ಠ ಜನಸಾಂದ್ರತೆ ಹೊಂದಿದೆ, ಇದು ಕನಿಷ್ಠ ಜನಸಾಂದ್ರತೆಯನ್ನು ಹೊಂದಿರುವಂತ ರಾಜ್ಯಗಳು. 382 ನೋಡಿ ಜನಸಾಂದ್ರತೆ, ಹೈಯೆಸ್ಟ್ ಡೆನ್ಸಿಟಿ. ಈಗ ಒಬ್ರು ಯಾರು ಹೇಳಬೇಕಾಗ್ತದ ಅದ್ರ ಬಗ್ಗೆ. ಇನ್ನ ಲಿಂಗಾನುಪಾತ, ಸೆಕ್ಸ್ ರೇಷಿಯೋ ಅಂತ ಕರಿತೀವಿ. ಲಿಂಗಾನುಪಾತ ಎಷ್ಟಿದೆ? ಲಿಂಗಾನುಪಾತ 940 ಅಥವಾ 943, 2/1. 940 ಪ್ರಾವಿಜ್ಞಲ್ ಲಿಸ್ಟ್, 943 ಫೈನಲ್ ಲಿಸ್ಟ್. ಲಿಂಗಾನುಪಾತ ಇವೆಲ್ಲ 2011 ಜನಗಣತಿಯ ಪ್ರಕಾರ ಕೇಳಿದಂತ ಪ್ರಶ್ನೆಗಳು. 940 ಅಥವಾ 943. ಲಿಂಗಾನುಪಾತ ಅಂದ್ರೆ ಏನು? 1000 ಪುರುಷರಿಗಿರುವ ಸ್ತ್ರೀಯರ ಪ್ರಮಾಣವನ್ನ ಲಿಂಗಾನುಪಾತ ಅಂತ ಕರಿತೀವಿ. 1000 ಪುರುಷರಿಗಿರುವ ಸ್ತ್ರೀಯರ ಪ್ರಮಾಣವನ್ನ ಲಿಂಗಾನುಪಾತ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂತ ರಾಜ್ಯಗಳು. ಕತ್ತಲಲ್ಲಿ ಛತ್ರಿ ಹಿಡಿದವಳು ಮೇಘ, ಕತ್ತಲಲ್ಲಿ ಛತ್ರಿ ಹಿಡಿದವಳು ಮೇಘ, ಕತ್ತಲಲ್ಲಿ ಛತ್ರಿ ಹಿಡಿದವಳು ಮೇಘ
ಹೈಯೆಸ್ಟ್ ಜನಸಾಂದ್ರ ಏನು ಲಿಂಗಾನುಪಾತ ಹೊಂದಿರುವಂತ ರಾಜ್ಯಗಳು. ಕಡಿಮೆ ಹರಿಜನರಿಗೆ ಸಿಕ್ಕಿತ್ತು ಪ್ರಶಸ್ತಿ. ಹರಿಜನರಿಗೆ ಸಿಕ್ಕಿತ್ತು ಪ್ರಶಸ್ತಿ. ಹರಿಜನರಿಗೆ ಸಿಕ್ಕಿತ್ತು ಪ್ರಶಸ್ತಿ. ಹೆಚ್ಚು ಕತ್ತಲಲ್ಲಿ ಛತ್ರಿ ಹಿಡಿದವಳು ಮೇಘ. ಕಡಿಮೆ ಹರಿಜನರಿಗೆ ಸಿಕ್ಕಿತ್ತು ಪ್ರಶಸ್ತಿ. ಕೇರಳ, ತಮಿಳುನಾಡು, ಛತ್ತೀಸ್ಗಢ, ಮೇಘಾಲಯ. ಕೇರಳ, ತಮಿಳುನಾಡು, ಛತ್ತೀಸ್ಗಢ, ಮೇಘಾಲಯ. ಕೇರಳ, ತಮಿಳುನಾಡು, ಛತ್ತೀಸ್ಗಢ, ಮೇಘಾಲಯ. ಕಡಿಮೆ ಹರಿಯಾಣ, ಜಾರ್ಖಂಡ್, ಸಿಕ್ಕಿಂ, ಪಂಜಾಬ್. ಹರಿಜನರಿಗೆ ಇದು ಬ್ಯಾಡ್ ಬಿಡಿ, ಸಾಕಿಷ್ಟು ನಮ್ಗೆ ಅನುಕ್ರಮವಾಗಿ 3 ಕೊಟ್ಟ ಸಾಕು. ಹರಿಜನರಿಗೆ ಸಿಕ್ಕಿತ್ತು ಪ್ರಶಸ್ತಿ ಹರಿಯಾಣ, ಜಾರ್ಖಂಡ, ಸಿಕ್ಕಿಂ. ಹರಿಯಾಣ, ಜಾರ್ಖಂಡ್, ಸಿಕ್ಕಿಂ. ಗಾನಲಹರಿ ಜಗವನ್ನೆಲ್ಲ ತುಂಬಿ ತುಳುಕಲಿ, ಜ್ಞಾನದಲ್ಲಿ ಲೀಲೆಯಾಗಿ ಜೀವನಲಿಯಲಿ. ಗಾನಲಹರಿ ಜಗವನ್ನೆಲ್ಲ ತುಂಬಿ ತುಳುಕಲಿ, ಜ್ಞಾನದಲ್ಲಿ ಲೀಲೆಯಾಗಿ ಜೀವನಲಿಯಲಿ. ಬರದ್ರಿ? ವೇದಘೋಷ ಕಥೆಯ ಸೇರಿ ಶ್ರುತಿಯ ಬೆಳಗಲಿ, ನಾದ ಗಂಗೆಯಲ್ಲಿ ಜೀವ ರಾಗ ಮೊಳಗಲಿ. ವೇದಘೋಷ ಕಥೆಯ ಸೇರಿ ಶ್ರುತಿಯ ಬೆಳಗಲಿ, ನಾದ ಗಂಗೆಯಲ್ಲಿ ಜೀವ ರಾಗ ಮೊಳಗಲಿ. ಒಮ್ಮೆ ನಿನ್ನ ವೀಣೆಯನ್ನು, ಯಾರೋ ಇಂಗ್ಲಿಷ್ನೇ ಹಾಡ ನಾವು. ನಮ್ಮ ಅಶನ ಯಾಕತ್ತಾಳ ನಿಮ್ಮ ಆಯಿ ಲಾರ್ದ ವಸ್ತು ನೋಡು ನಿಮ್ಮ ಅಶನ ಅಂತ. ಸುಮ್ ಏನ್ ರೇಟ್ ಮಾಡ್ಬೇಕಂದ್ರೆ ಒಟ್ಟು ಅಡ್ಡತಾರ ಹಂಗೆ. ಶಿವಲಿಂಗ ಪೂಜೆದ ಕರಡಿ ವಹಿಸ್ತ ನಡು ಬರೋರೇನ. ಯಾರ ಅಕ್ಕ ಇದು ಬ್ಯಾಕ್ ಅನ್ನವ, ತಮ್ಮ ಯಾವ ಬ್ಯಾಕ್ ಆಗವ, ಅಕ್ಕ ಬರೀ ಅಕ್ಕ ಬ್ಯಾಕ್ ಅದ. ತಮ್ಮದ ಪರ್ಫಾರ್ಮೆನ್ಸ್